ವಿಶ್ವದ ಹೂಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನಲ್ಗೆ ಸುಸ್ವಾಗತ. ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರನ್ನು ಇವತ್ತು ಮಾತಾಡ್ಸಕ್ಕೆ ಬಂದಿದ್ದೀವಿ. ನಮಸ್ತೆ ಸರ್. ನಮಸ್ತೆ. ಎಲ್ಲ ಸಾಹಿತ್ಯಾಸಕ್ತರಿಗೂ ಒಂದು ರೀತಿ ಮಾದರಿಯಾಗಿರೋರು. ಒಮ್ಮೆ ಆದರೂ ಜೀವನದಲ್ಲಿ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದೊಂದು ನನ್ನ ಆಸೆ ಇತ್ತು. ತುಂಬ ಜನಕ್ಕೆ ನಿಮಗೂ ಇದೆ ಅಂತ ಅಂದ್ಕೊತೀನಿ. ಸರ್ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಮತ್ತು ಇವರು ಹೇಳಬೇಕು ಅಂದರೆ ಇಡೀ ಜಗತ್ತಿನಲ್ಲಿ ಮತ್ತು ಭಾರತದಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತ ಎರಡೂ ಕಡೆಯಲ್ಲಿ ಕನ್ನಡದ ಕೈಂಕರ್ಯವನ್ನು ತಪಸ್ಸಿನ ಥರ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ವಿಷಯಗಳನ್ನ ತಿಳ್ಕೊಳ್ತಾ ಇದ್ರೇ ನಮ್ಗೆ ರೋಮಾಂಚನ ಆಗುತ್ತೆ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಇದರಲ್ಲಿ ಗುರ್ಗಾಂವಲ್ಲಿ ಅಲ್ವಾ ಸರ್, ಅಲ್ಲಿ ನಿರ್ದೇಶಕರಾಗಿದ್ದಾರೆ. ಮತ್ತು JNU ಅಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಈಗ ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಇದುವರೆಗೂ 30 ಪುಸ್ತಕಗಳನ್ನು ಬರೆದಿದ್ದಾರೆ. ದೇಶ ವಿದೇಶಗಳಲ್ಲಿ ಸೆಮಿನಾರ್ಗಳನ್ನ ಮಾಡಿದ್ದಾರೆ. ಸರ್, ನಿಮ್ಮ ಬಗ್ಗೆ ಹೇಳೋಕ್ಕೆ ಈ ಸಂಚಿಕೆಯಲ್ಲಿ ಸಾಲಲ್ಲ ಸರ್. ಸಂಕ್ಷಿಪ್ತವಾಗಿ ಸರ್ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸರ್, ನೀವು ಹೇಳಿ ಸರ್, ನಿಮ್ಮ ಬಗ್ಗೆ ಏನಾದರೂ ನಿಮ್ಮ ಬಾಲ್ಯದ ಯಾವುದಾದ್ರೂ ಹೇಳಿ ಸರ್, ನಮ್ಮ ವೀಕ್ಷಕರಲ್ಲಿ ಹಂಚ್ಕೊಳ್ಳಿ. ನೋಡಿ, ನಾವೆಲ್ಲ ಸ್ವಾತಂತ್ರ್ಯ ಬಂದ ಆಸುಪಾಸಿನಲ್ಲಿ ಹುಟ್ಟಿದವರು. ಅಂದರೆ ನಾನು 1955ರಲ್ಲಿ ಹುಟ್ಟಿದೆ. ಇನ್ನೂ ಸ್ವಾತಂತ್ರ್ಯ ಬಂದು 7-8 ವರ್ಷ ಆಗಿತ್ತು ಅಷ್ಟೇ. ನಮ್ಮ ತಲೆಮಾರು ಮತ್ತು ನನ್ನ ಹಿರಿಯ ತಲೆಮಾರು ಅಂದರೆ ತಂದೆ ತಾಯಿ ಅವರ ಕಾಲಘಟ್ಟ ನೋಡಿದರೆ ಈಗ ಸುಮಾರು 100 ವರ್ಷಗಳ ಕಾಲ ನಿರಂತರವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಭಾರತ ದಣಿದಿತ್ತು. 47 ವರ್ಷದ ಸ್ವಾತಂತ್ರ್ಯ ಸಿಕ್ಕಾಗ ಭಾರತ ದಣಿದಿತ್ತು. ಎಷ್ಟೊಂದು ಹೋರಾಟಗಳು, ಎಷ್ಟೊಂದು ಸಾವುಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಬರುವಷ್ಟರಲ್ಲಿ ಭಾರತ ವಿಭಾಗ ಆಗಿ ರಕ್ತದ ಕೋಡಿ ಹರಿದಿದ್ದು. ಆ ರಕ್ತದ ಕೋಡಿ ಹರಿತಿರುವಾಗಲೇ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾದದ್ದು. ಇದೆಲ್ಲ ಕಂಡ ಲೋಕ ಅದು ಆಗುತ್ತಾ ಭಾರತವನ್ನು ಕಟ್ಟುವ ಕಾಲದಲ್ಲಿ ನಾವೆಲ್ಲ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದ್ದರಿಂದ ನಮಗೆ ಜೀವನವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಹಿಸಿ ಸಂತೋಷಿಸುವಂಥ ಒಂದು ಕಾಲಘಟ್ಟವೇ ಇರಲಿಲ್ಲ. ದೇಶವನ್ನು ಕಟ್ಟುವ ನೋಡಿ, ನಾವು ಶಾಲೆಗೆ ಹೋಗುವಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ದುಡಿದ ಅನೇಕರು ನಮ್ಮ ಶಾಲೆಗೆ ಬರ್ತಾಯಿದ್ರು, ಭಾಷಣ ಮಾಡ್ತಾಯಿದ್ರು. ನಾನು ಸುಳ್ಯ ತಾಲೂಕು, ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಒಂದು ಸಣ್ಣ ಹಳ್ಳಿ ಕೂತ್ಕುಂಜ ಅಂತ, ಅಲ್ಲಿ ಶಾಲೆಗೂ ಮತ್ತು ನನ್ನ ಮನೆಗೂ ನಡುವೆ ಒಂದು 6 ಕಿಲೋಮೀಟರ್ ದೂರ ಇತ್ತು. ಸೊ ಬೆಟ್ಟ, ಕಾಡೋದು, ಜಿಗಣೆಗಳು, ಮಳೆ ಈಗಲೂ ಹಾಗೆ ಇದೆ. ಅದು ಬಹುಮಟ್ಟಿಗೆ ಪಶ್ಚಿಮ ಘಟ್ಟದ ಒಂದು ಭಾಗ ಅದು. ಸೊ ಅಲ್ಲಿಂದ ಶಾಲೆಗೆ ಹೋಗೋದು ಅಂತಂದರೆ, ಈಗ ನಮ್ಮ ಹಿರಿಯರಿಗೆ ಏನಿತ್ತು ಅಂತಂದರೆ ವಿದ್ಯೆ ಕಲಿಬೇಕು, ಮೇಲೆ ಬರಬೇಕು, ದೇಶ ಸದೃಢವಾಗಬೇಕು. ಈ ಕಾಲಘಟ್ಟದಲ್ಲಿ ನಾವು ಹುಟ್ಟಿ ಬೆಳೆದದ್ರಿಂದ ನಮಗೆಲ್ಲ ಒಂದು ಕನಸು ಕೂಡ ಇತ್ತು. ನಾವೆಲ್ಲ ಈ ಬಡತನದಿಂದ ಹೊರಬಂದು ಮೇಲೆ ಬರಬೇಕು. ಯಾಕಂದರೆ ನೀವು ಓದಿ ವಿದ್ಯೆ ಪಡೆಯದೆ ಹೋದರೆ ನಿಮ್ಮ ಹತ್ರ ಏನೂ ಇಲ್ಲ. ನಮ್ಮ ಅಪ್ಪ ಆಗಾಗ ಹೇಳ್ತಾಯಿದ್ರು, ಗಾಂಧಿಯ ಕೋಟ್ ಮಾಡ್ತಾಯಿದ್ರು, ನೆಹರುವನ್ನು ಕೋಟ್ ಮಾಡ್ತಾಯಿದ್ರು, ಆಮೇಲೆ ಸುಭಾಷ್ ಚಂದ್ರ ಬೋಸ್ರ ಹೆಸರು ಹೇಳ್ತಾಯಿದ್ರು. ನೋಡಿ, ಅಂದರೆ ನಮ್ಮ ತಲೆಮಾರಿಗೆ ಈ ಥರದ ಒಂದು ಹಿನ್ನೆಲೆ ಸಿಕ್ಕಿದ್ದರಿಂದ ನಾವೆಲ್ಲ ಓದಿದ್ವಿ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಓದುವಿಕೆ ಅಷ್ಟು ಸರಳವಾಗಿರಲಿಲ್ಲ. ನಮ್ಮ ತಲೆಮಾರಿನಲ್ಲಿ ನಾನೇ ಮೊದಲ ಬಾರಿಗೆ ನಮ್ಮ ಅಪ್ಪ 1ನೇ ಕ್ಲಾಸ್ ಓದಿದ್ದಾರೆ. ನಾವೇ ಮೊದಲ ಬಾರಿಗೆ ಓದಿದ್ದರಿಂದ ನಮಗೆ ಓದಿನ ಹಿನ್ನೆಲೆ ಇರಲಿಲ್ಲ. ಈಗ ಯಾರೋ ಹಾಗೆ ಓದು ಇದು ಓದು ಅಂತ ಹೇಳುವವರು ಯಾರೂ ಇರಲಿಲ್ಲ. ನಾವೇ ಓದ್ಕೋಬೇಕಾಗಿತ್ತು. ಅದರ ನಡುವೆ ಈ ಕಷ್ಟ, ಬಡತನ ಇದೆಯಲ್ಲ, ಈಗ ಇಲ್ಲಿ ಕುಳಿತುಕೊಂಡು ಹೇಳುವಾಗ ನಮಗೆ ತುಂಬ ರೊಮ್ಯಾಂಟಿಕ್ ಆಗಿ ಕಾಣ್ತಿರೋದು, ನಾಸ್ಟಾಲ್ಜಿಕ್ ಆಗಿ ಕಾಣ್ತದೆ. ಕಾಡಲ್ಲಿ ಓಡಾಡ್ತಿದ್ವಿ. ಬಟ್ ಆ ಕಾಲದಲ್ಲಿ ಬದುಕಿದ ರೀತಿ ತುಂಬ ಕಷ್ಟ ಅದು. ನಾನು ಕುತುನ್ ಶಾಲೆ ಮುಗಿಸಿ ಪಂಜ ಶಾಲೆಗೆ ಹೋಗುವಾಗ ನನ್ನ ಮನೆಗೂ ಪಂಜ ಶಾಲೆಗೂ ಇದ್ದ ಅಂತರ 10 ಕಿಲೋಮೀಟ್ರ್. 10 ಕಿಲೋಮೀಟ್ರ್ ಬೆಳಗ್ಗೆ ಹೋಗಬೇಕು, 10 ಕಿಲೋಮೀಟ್ರ್ ಸಾಯಂಕಾಲ ವಾಪಸ್ ಮನೆಗೆ ಬರಬೇಕು. ನಡ್ಕೊ, ಇನ್ನೇನು ಆವಾಗ ಏನೂ ಇರಲೇ ಇಲ್ಲ ಅಲ್ಲಿ. ಸೊ ದಿನಕ್ಕೆ 20 ಕಿಲೋಮೀಟ್ರ್ ನಡೆದು ಸುಮಾರು 8 ವರ್ಷ, ಅಂದರೆ ಲೆಕ್ಕ ಹಾಕಿ ಎಷ್ಟು ಕಿಲೋಮೀಟ್ರ್ ನಡೆದಿರಬೇಕು ಅಂತ. ಹಾಗೆ ನಡೆದು, ಆದರೆ ಈಗಿನ ಹುಡುಗರಿಗೆ ಸಿಕ್ಕ ಸವಲತ್ತುಗಳು, ಈಗ ಅವರು ಮನೆಯಿಂದ ಇಳಿದ್ರೆ ಕಾರಿಗೆ ಹತ್ತುತ್ತಾರೆ, ಆಟೋಕ್ಕೆ ಹತ್ತುತ್ತಾರೆ, ಶಾಲೆಗೆ ಹೋಗ್ತಾರೆ, ಬರ್ತಾರೆ. ಆ ಥರದ ಜೀವನ ಕ್ರಮ ಇರಲಿಲ್ಲ. ಆದರೆ ನಮ್ಮ ಮುಂದೆ ಹಿಂಗಾದರೂ ಏನಾರು ಮಾಡಿ, ಇಲ್ಲದ್ರೆ ಬೇರೆ ಲೈಫೇ ಇಲ್ಲ ಅಂತ ಇದ್ದದ್ರಿಂದ ನಮಗೆ ನಮ್ಮ ಎಳವೆಯ ಅನುಭವಗಳೇನಿದೆ ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ಅದನ್ನು ಒಂದು ಚೈತನ್ಯವಾಗಿ ಪರಿವರ್ತಿಸಿ
ಮುಂದೆ ಹೋಗಬೇಕು ಅಂತ ಒಂದು ಕನಸಿತ್ತು ನಮಗೆ, ನಿರಾಶೆ ಇರಲಿಲ್ಲ. ಈ ನಡುವೆ ಒಳ್ಳೆ ಮೇಷ್ಟ್ರುಗಳು ಸಿಕ್ಕಿದ್ರು ನಮಗೆ, ಕನ್ನಡವನ್ನು ತುಂಬ ಚೆನ್ನಾಗಿ ಹೇಳಿಕೊಡುವ. ನಮ್ಮನ್ನು ನೋಡಿ 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗಿದ್ದಾಗ ನಮ್ಮ ಊರಿಗೆ ನವಭಾರತ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು. ಬೆಳಿಗ್ಗೆ ಕೂತ್ರೆ ಮೇಷ್ಟ್ರುಗಳ ಪೇಪರ್ನಲ್ಲಿ ಏನು ಬರ್ತದೆ ಅಂತೆಲ್ಲ ಓದಿ ಹೇಳ್ತಾಯಿದ್ರು. ಅಂದರೆ ನಾವು 2ನೇ ಕ್ಲಾಸಿನಲ್ಲೇ ಪೇಪರ್ ಓದುವ, ಕನ್ನಡವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಶಿಕ್ಷಣ ನಮಗೆ 62ನೇ ಇಸವಿಯಲ್ಲೇ ಸಿಕ್ಕಿತ್ತು. ಆದರೆ ಈಗ ನೋಡಿ, ಈಗ 10ನೇ ಕ್ಲಾಸಿನ ಮಗುವಿಗೆ ಕನ್ನಡ ಓದೋಕ್ಕೆ ಬರಲ್ಲ. ಈಗ ಇತ್ತೀಚೆಗೆ ನಾನೊಂದು ವರದಿ ನೋಡಿದೆ ಯಾದಗಿರಿಯಿಂದ, 10ನೇ ಕ್ಲಾಸಿನ ಮಗುವಿಗೆ ಓದೋಕ್ಕೆ ಬರಲ್ಲ. PhD ನೀವೆಲ್ಲ PhD ಮಾಡಿದವರು, PhD ಥೀಸಿಸ್ ಬಂದರೆ, ಇವ್ಯಾಲ್ಯೂಷನ್ಗೆ ಮೌಲ್ಯಮಾಪನಕ್ಕೆ ಬಂದರೆ ಒಂದು 250 ಪುಟದ ಥೀಸಿಸ್ನಲ್ಲಿ 200 ತಪ್ಪುಗಳಿರ್ತವೆ. ಕನ್ನಡ ಆ ಮಟ್ಟಿಗೆ ಬಂದಿದೆ. ಆದರೆ ನಮಗೆ ನಮ್ಮ ಕಾಲದಲ್ಲಿ ಓದುವ ಒಂದು ಹಠ ಇತ್ತು. ಮತ್ತು ಆಗಿನ ಕಷ್ಟಗಳ ಬಗ್ಗೆ ಹೆಚ್ಚನ್ನು ಹೇಳಬೇಕು ಅಂತ ಈಗ ಅನ್ನಿಸಲ್ಲ ನನಗೆ. ಆದರೆ ಊಟದ ತೊಂದರೆ, ಪುಸ್ತಕಗಳ ತೊಂದರೆ, ಆಮೇಲೆ ಫೀಸ್ ಕಟ್ಟಲಿಕ್ಕೆ ತೊಂದರೆ, ದಿನಕ್ಕೆ ಒಂದೇ ಹೊತ್ತಿನ ಊಟ, ಹೀಗೆಲ್ಲ ಇತ್ತು. ಬಟ್ ಅದನ್ನೆಲ್ಲ ಮೀರಿ ನಾವು ಏನೋ ಸಾಧನೆ ಅಂದರೆ ಭಾಳ ದೊಡ್ಡ ಸಾಧನೆ ಅಂತ ಹೇಳ್ತಾ ಇಲ್ಲ ನಾವು. ಆದರೆ ನಾವು ಹುಟ್ಟಿ ಬೆಳೆದ ಪರಿಸರಕ್ಕೂ ನಾವು ಈಗ ಇರುವಂಥ ಒಂದು ವಾತಾವರಣಕ್ಕೂ ನೀವು ಕಂಪೇರ್ ಮಾಡಿದರೆ, ನಾವು ನಡೆದು ಬಂದ ದೂರ ಇದೆಯಲ್ಲ, ಅದು ಒಂದು ಮಹಾಕಾವ್ಯದ ಹಾಗೆ. ತುಂಬ ದೂರ ನಡೆದಿದ್ದೀವಿ ನಾವು ಏನು ಮಾಡದಿದ್ರೂ ತೊಂದರೆ ಇಲ್ಲ. ಹಳ್ಳಿಯ ಫ್ಯೂಡಲಿಸಮ್ಮು, ಹಳ್ಳಿಯ ಜಾತಿವಾದ, ಹಳ್ಳಿಯಲ್ಲಿರುವ ಕಷ್ಟಗಳಿಂದ ಬಿಡುಗಡೆ ಪಡೆದು ಸ್ವತಂತ್ರವಾಗಿ ಅನ್ನ ತಿನ್ನುವಷ್ಟು ಆದರೂ ಬೆಳೆದಿವಲ್ಲ, ಇದು ನನ್ನ ತಲೆಮಾರು ಸಾಧಿಸಿದ ಒಂದು ದೊಡ್ಡ ಸಾಧನೆ ಅಂತ ಅನ್ನಿಸ್ತದೆ. ಅದರಿಂದ ನೀವು ಕೇಳ್ಬೋದು, ನೀವು ದೇಶಕ್ಕೆ ಏನು ಕೊಡುಗೆ ಕೊಟ್ಟು, ಏನಿಲ್ಲ, ಆ ಥರದ ಕೊಡುಗೆಗಳೇನಲ್ಲ. ನಮ್ಮ ಬದುಕನ್ನು ನಾವು ಈ ಮಟ್ಟಕ್ಕೆ ತರಬೇಕಾದ್ರೆ ಒಂದು ನಿರಂತರವಾದ ಹೋರಾಟ, ದಣಿವಿಲ್ಲದ ಹೋರಾಟ, ಅದು ಮಾಡಿದ್ದೀವಿ ನಾವು. ಸರ್, ಈಗ ನೀವು ಇಷ್ಟು ಅಂದರೆ ಸುಮಾರು ಕಡೆ ನೀವು ಕಾರ್ಯನಿರ್ವಹಿಸಿದ್ದೀರ. ಆ ಥರ ಒಂದು ಈ ಸುದೀರ್ಘ ಪಯಣದಲ್ಲಿ ನಿಮಗೆ ಏನೇನು ಸವಾಲುಗಳಾಯಿತು, ನೀವು ಅದನ್ನು ಹೇಗೆ ಗೆದ್ದು ಬಂದ್ರಿ ಸರ್? ಅದು ಒಂದು ನೋಡಿ, ನನಗೆ ಒಂದು ಮಹತ್ವಾಕಾಂಕ್ಷೆ ಇತ್ತು. ಅಂದರೆ ನಾನು ಏನಾರು ಆಗಬೇಕು ಸಮಾಜದಲ್ಲಿ ಅಂತ. ಆದರೆ ಹಾಗೆ ಆಗಲಿಕ್ಕೆ ಬೇಕಾದಷ್ಟು ದುಡ್ಡು ಇಲ್ಲ ನಮ್ಮ ಹತ್ರ, ಜಾತಿ ಬೆಂಬಲ ಇಲ್ಲ, ರಾಜಕೀಯ ಬೆಂಬಲ ಇಲ್ಲ. ಆದ್ದರಿಂದ ನೀವೇ ಅದನ್ನು ಮಾಡಿಕೊಳ್ಬೇಕು. ನಾನು ಸುಳ್ಯದಲ್ಲಿ ಲೆಕ್ಚರಾಗಿ ಸೇರಿದೆ 1979. MA ಮಾಡಿದ ತಕ್ಷಣ ಸಣ್ಣ ಕೆಲಸ, 200 ರೂಪಾಯಿ ಸಂಬಳ. ಅವಾಗ ಸೇರಿದೆ. ಕೆಲಸ ಸಿಗ್ತಲ್ಲ ಅಂತ ಒಂದು ಸಮಾಧಾನದಿಂದ ಇರುವ ಬದಲು PhD ಮಾಡೋಣ ಅಂತೇಳಿ ಅಲ್ಲಿದೆ ಒಂದು ವಸ್ತು ತಗೊಂಡು ಡಾಕ್ಟರ್ ವಿವೇಕರಯ್ಯ ಮಾರ್ಗದರ್ಶನ PhD ಮಾಡಿದೆ. ಸಂಬಳ ಬರ್ತಾ ಇದ್ದದ್ದು 300 ರೂಪಾಯಿ, 200 ರೂಪಾಯಿ, 300 ರೂಪಾಯಿ. ಆದರೂ PhD ಮಾಡಿಕೊಂಡ್ರೆ, PhD ಮಾಡಿಕೊಂಡ ತಕ್ಷಣ ಏನಾದರೆ ನನಗೆ ಮಂಗಳೂರು ಯೂನಿವರ್ಸಿಟಿ ಕೆಲಸ ಸಿಕ್ತು. ಸೊ ಇಲ್ಲಿ ಪರ್ಮನೆಂಟ್ ಪೋಸ್ಟ್ ಇತ್ತು ಸುಳ್ಯದಲ್ಲಿ. 5 ವರ್ಷ ಆದಾಗ ಪೋಸ್ಟ್ ಪರ್ಮನೆಂಟ್ ಆಗಿತ್ತು. ಪರ್ಮನೆಂಟ್ ಆದರೂ ನನಗೆ PhD ಇತ್ತಲ್ಲ, ಯೂನಿವರ್ಸಿಟಿಲಿ ಪಾಠ ಮಾಡಬೇಕು ಅಂತ ಪರ್ಮನೆಂಟ್ ಪೋಸ್ಟ್ನ ರಿಸೈನ್ ಮಾಡಿ ಟೆಂಪರರಿಯಾಗಿ ಮಂಗಳೂರು ಯೂನಿವರ್ಸಿಟಿಗೆ ಸೇರಿದೆ. ಅಂದರೆ ಇದನ್ನು ಯಾಕೆ ಹೇಳ್ತಿದ್ರೆ ಅಂದರೆ, ಒಂದು ರಿಸ್ಕ್ ತಗೊಳ್ಳೋದು. ಒಂದು ಕಡೆ ನನಗೆ ಕೆಲಸ ಸಿಕ್ತಪ್ಪ, ನನ್ನ ಅಣ್ಣ ಎಲ್ಲ ಹೇಳಿದರು. ಇಲ್ಲ ಹೌದು, ನನ್ನ ಅಣ್ಣ ಎಲ್ಲ ಹೇಳಿದೆ, ನಿಂಗೆ ಪರ್ಮನೆಂಟ್ ಕೆಲಸ ಸಿಕ್ಕಿದೆ, ಯಾಕೆ ಹೋಗಿದೆ ಅಂತ. ಅದಕ್ಕಿಂತಲೂ ಮುಖ್ಯವಾಗಿ ಸಂದರ್ಶನದಲ್ಲಿ ವಿವೇಕರಯ್ಯ ಅವರಿದ್ದರು, ಚಿದಾನ್ ಮೂರ್ತಿ ಅವರಿದ್ದರು, ಭಾಳ ದೊಡ್ಡ ವಿದ್ವಾಂಸ. ಚಿದಾನ್ ಮೂರ್ತಿಯವರು ಇಂಟರ್ವ್ಯೂ ಮಾಡುವಾಗ ಕೇಳಿದ್ರು, ಇಲ್ಲ ನೀನು ಸುಳ್ಯದಲ್ಲಿ ಪರ್ಮನೆಂಟ್ ಇದೆಯಪ್ಪ, ನಿಂಗೆ ಅಲ್ಲಿ 1000ಕ್ಕಿಂತ ಹೆಚ್ಚು ರೂಪಾಯಿ ಸಂಬಳ ಬರುತ್ತೆ, ಇದು ಟೆಂಪ್ರರಿ ಪೋಸ್ಟ್, ಇದು ಪರ್ಮನೆಂಟ್ ಪೋಸ್ಟ್ ಬಿಟ್ಟು ಯಾಕೆ ಬರ್ತೀಯ ಅಂದರು. ನನ್ನ ಹತ್ರ ಸರಿ ಉತ್ತರ ಇರಲಿಲ್ಲ. ಯೂನಿವರ್ಸಿಟಿ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಒಂದು ಆಸೆ ಸರ್ ನನಗೆ ಅಂತಂದೆ. ಇಲ್ಲಿ ಪರ್ಮನೆಂಟ್ ಆಗದಿದ್ದರೆ ಏನು ಮಾಡ್ತೀವಿ ಅಂತಂದರು. ಸರ್, ನನಗೆ ಸ್ವಲ್ಪ ಯಕ್ಷಗಾನ ಬರುತ್ತೆ, ಇಲ್ಲಿ ಪರ್ಮನೆಂಟ್ ಆಗಿದ್ರೆ ನಾನು ಯಕ್ಷಗಾನ ಮೇಳ ಸೇರ್ತೀನಿ ಅಂತಂದೆ. ಆ ಚಿದಾನ್ ಮೂರ್ತಿಯವರಿಗೆ ನಾನು ತಗೊಂಡ ರಿಸ್ಕ್ ಎಷ್ಟು ಖುಷಿ ಆಯಿತು ಅಂದರೆ, ರೈಯವರೇ ಬಿಳಿ ಮೇಲೆ ಅವರಿಗೆ ಕೊಟ್ಟುಬಿಡಿ ಕೆಲಸ ಅಂತಂದರು. ನೋಡಿ, 3 ವರ್ಷ ಟೆಂಪ್ರರಿ ಕೆಲಸ ಮಾಡಿದೆ ಮಂಗಳೂರಲ್ಲಿ. ಆಮೇಲೆ ಪರ್ಮನೆಂಟ್ ಆಯಿತು. ಅಷ್ಟೊತ್ತಿಗೆ ನಂದು ಕೆಲವು ಪುಸ್ತಕಗಳು ಬಂದವು. ಮಂಗಳೂರು ಚೆನ್ನಾಗಿತ್ತು. ಯಕ್ಷಗಾನ, ಭೂತಾರಾಧನೆ, ತುಳು, ಅಂದರೆ ನನಗೆ ಯಾವುದೆಲ್ಲ ಪ್ರಿಯವೋ ಅದು ಎಲ್ಲವೂ ಮಂಗಳೂರಿನಲ್ಲಿ ಇತ್ತು. ಯಕ್ಷಗಾನ ಎಲ್ಲ ಅಭಿನಯಿಸಿದ್ರೆ ಸರ್? ಯಕ್ಷಗಾನ ಹೌದು. ಅಂದರೆ ಯಕ್ಷಗಾನ ನಾವು ಚಿಕ್ಕದಿರುವಾಗಲೇ ನೋಡ್ತಾ ಇದ್ವಿ. ಮತ್ತು ನಮಗೆ ಈಗಿನ ಹಾಗೆ TV ಇತ್ಯಾದಿಗಳೆಲ್ಲ ಇರಲಿಲ್ಲಲ್ಲ. ನಮಗಿರುವ ಏಕೈಕ ಮನೋರಂಜನೆ ಅಂದರೆ ಯಕ್ಷಗಾನ. ಆದ್ದರಿಂದ ಆ ಪುರಾಣಗಳ ಪಾತ್ರಗಳು ಎಲ್ಲ ಬಂದು ನಮ್ಮ ಕಣ್ಣೆದುರು ಕುಣಿಯೋದು ನೋಡಿ, ಅದೊಂದು ದೊಡ್ಡ ಫಾರ್ಮ್ ನೋಡಿ. ಅದು ಈಗ ಅವನು ದೇವೇಂದ್ರ ಬಂದು ಕುಳಿತು ಸ್ವರ್ಗಲೋಕದ ವರ್ಣನೆ ಮಾಡ್ತಾನೆ. ಈಗ ನಿಮಗೆ ವಿಜುವಲೈಸ್ ಮಾಡುವಾಗ ಒಂದು ಸ್ವರ್ಗವನ್ನು ಭಾಷೆಯಲ್ಲಿ ಕಟ್ಟಿ ನಮಗೆ ಮುಂದೆ ಕೊಡುವ ಒಂದು ಇದಿದೆ. ಅದು ಭಾಳ ದೊಡ್ಡ ಒಂದು ಲೋಕ. ಅದನ್ನು ನೋಡ್ತಾ ಇದ್ದೆ. ಆದರೆ ನಮ್ಮ ಅಪ್ಪ ಬೈತಾಯಿದ್ರು, ಏಯ್ ನೀನು ಓದಬೇಕು, ಯಕ್ಷಗಾನ ನೋಡಿ ಹಾಳಾಗಬಾರ್ದು ಅಂತ. ನಮ್ಮ ಕಾಲದಲ್ಲಿ ಯಕ್ಷಗಾನ ನೋಡುವುದೊಂದು ಒಳ್ಳೆಯ ಅದು ಅಲ್ಲ. ಅಲ್ಲಿ ಕುಡ್ಕೊರಿರ್ತಾರೆ ಮತ್ತು ಏನೇನೋ ಎಲ್ಲ ಸಮಸ್ಯೆಗಳದು.
ಹಾಗಾಗಿ ಆದರೆ ನಾವು ಕದ್ದು ಕದ್ದು ನೋಡ್ತಾ ಇದ್ವಿ. ಮತ್ತು ಯಕ್ಷಗಾನ ಕಲೀಲಿಕ್ಕೆ ಬಿಡಲಿಲ್ಲ ನಮ್ಮ ಅಪ್ಪ. ಆದರೆ ನಾನು ಸುಳ್ಯದಲ್ಲಿ ಲೆಕ್ಚರಾಗಿ ಸೇರಿದ ಮೇಲೆ ನನಗೊಂದು ಸ್ವಾತಂತ್ರ್ಯ ಸಿಕ್ತು. ಅಪ್ಪನ ಮಾತೇನು ಕೇಳಬೇಕಾಗಿಲ್ಲ. ಅಪ್ಪ ನನಗೆ ಸಂಬಳ ಬರ್ತದೆ, ನಾನು ಕುಣಿತೇನೆ, ನೀನು ಯಾವನು ಕೇಳೋದಕ್ಕೆ ಅಂತ. ಹಾಗೆ ಮಾಡಿ ದೊಡ್ಡ ಮಟ್ಟದಲ್ಲಿ ಅಲ್ಲ, ಒಂದು ವೇಷ ಮಾಡುವಷ್ಟು, ಆಮೇಲೆ ಸ್ವಲ್ಪ ಹೆಜ್ಜೆ, ಕುಣಿತ, ಮಾತು ಹೀಗೆ ಮಾಡಿ ಕಲಿತೆ. ಅದರಿಂದ ನಾನು ಬದುಕಬಲ್ಲೆ ಅಂತ ಚಿದಾನಮೂರ್ತಿಗೆ ಹೇಳಿದ್ದೆಲ್ಲ, ಅವ್ರಿಗೆ ಭಾಳ ಖುಷಿ ಆಯಿತು. ಮಂಗಳೂರು ಕೆಲಸ ಸಿಕ್ತು, ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಹಂಪಿಯಲ್ಲಿ ಕನ್ನಡ ಯೂನಿವರ್ಸಿಟಿ ಆರಂಭವಾಯಿತು. ಕನ್ನಡ ಯೂನಿವರ್ಸಿಟಿ ಆರಂಭವಾದಾಗ ಕನ್ನಡಕ್ಕೆ ಇರುವ ಒಂದು ಯೂನಿವರ್ಸಿಟಿ, ಅಲ್ಲಿ ಸಂಶೋಧನೆ ಮಾಡಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಕರಾವಳಿಗೆ ಒಂದು ಸಮಸ್ಯೆ ಇದೆ. ಏನು ಅಂತಂದರೆ ಕರಾವಳಿಯ ಲೈಫೇ ನಮಗೆ. ಕರಾವಳಿಯಲ್ಲಿ ಸಿಗುವ ಮೀನುಗಳು, ಬಂಗಡೆ, ಬುತ್ತಾಯಿ, ಯಕ್ಷಗಾನ, ತುಳು, ಇದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ. ಅದು ಅದರ ಜಿಯೋಗ್ರಫಿ ಹಾಗೆ ಇದೆ. ಸಣ್ಣ ನೋಡಿ ಯಕ್ಷಗಾನ, ತುಳು. ಈ ಕಡೆ ನೀವು ಘಟ್ಟ ಹತ್ತಿ ಬರಬೇಕು, ಸಂಪಾಜೆ ಘಟ್ಟ ಹತ್ತಬೇಕು, ಇಲ್ಲ ನೀವು ಆ ಕಡೆ ಇನ್ನೊಂದು ಘಟ್ಟ ಹತ್ತಿಕೊಂಡು ಬರಬೇಕು. ನಮಗೆ ಲೈಫ್ ಒಂದು ಸಣ್ಣ ಊರು, ಅದು ಸೀಮಿತವಾಗಿದೆ. ನನಗೆ ಅನ್ಸೋಕ್ಕೆ ಶುರು ಆಯಿತು, ಇದನ್ನು ಒಡೆದು ನಾನು ಕರ್ನಾಟಕ ನನ್ನ ವ್ಯಾಪ್ತಿಗೆ ತಗೋಬೇಕು. ಇದಕ್ಕೆ ಬೆಸ್ಟ್ ಜಾಗ ಅಂದರೆ ಕನ್ನಡ ಯೂನಿವರ್ಸಿಟಿ ಅಂತ ಅನಿಸಿತು. ಆವಾಗ ಕಂಬಾರು ವೈಸ್ ಚಾನ್ಸಲರ್ ಅದು ಚಂದ್ರಶೇಖರ್ ಕಂಬಾರು ಅವರಿಗೆ ದತ್ತವಾದಂಥ ಒಂದು ಅಧಿಕಾರದಿಂದ ಅವರು ಇಬ್ಬರನ್ನು ಪ್ರೊಫೆಸರಾಗಿ ನೇಮಕ ಮಾಡ್ಬೋದಾಗಿತ್ತು. ನೀವು ಅರ್ಜಿ ಹಾಕಬೇಕಾಗಿಲ್ಲ, ಸಂದರ್ಶನವೂ ಮಾಡಬೇಕಾಗಿಲ್ಲ, ಇನಿಷಿಯಲಿ ಕರಿಬೋದಾಗಿತ್ತು. ಅವರು ಇಬ್ಬರನ್ನು ಕರೆದರು. ಒಂದು ಕೆ ವಿ ನಾರಾಯಣನ ಕರೆದು, ಇನ್ನೊಂದು ನನ್ನನ್ನು ಕರೆದರು, ನೀನು ಬಾ ಅಂತ. ನಾನೊಂದು ದಿವಸ ಬೆಳಿಗ್ಗೆ ಎದ್ದು ಹೀಗೆ ಕೂತಿದ್ದೀನಿ, ಒಬ್ಬ ಬಂದರು, ಇಂದುವಾಡಿ ವೆಂಕಟೇಶ್ ಅಂತ, ಪಾಪ ದೊಡ್ಡ ವಿದ್ವಾಂಸರಾಗಿ ಬೆಳೆದರು ಮುಂದೆ. ಅವರು ಕೊಟ್ಟರು, ಸರ್ ಕಂಬಾರು ಕೊಟ್ಟಿದ್ದಾರೆ. ಏನಂತ ನೋಡಿದರೆ, ನಿಮ್ಮನ್ನು ಕನ್ನಡ ವಿಶ್ವವಿದ್ಯಾಲಯ ಪ್ರೊಫೆಸರಾಗಿ ನೇಮಕ ಮಾಡಲಾಗಿದೆ, ಕೂಡಲೇ ಬಂದು ಸೇರುವುದು ಅಂತ. ನನಗೆ ಒಂಥರ ಅನಿರೀಕ್ಷಿತ ಅದು. ಯಾಕಂದ್ರೆ ನಾನು ಮಂಗಳೂರು ಬಿಡುವ ಯಾವ ಯೋಚನೆ ಕೂಡ ಇರಲಿಲ್ಲ. ಆದರೆ ಅಲ್ಲಿ ಲೆಕ್ಚರ್ ಆಗಿದ್ದೆ, ಇದು ಪ್ರೊಫೆಸರ್ ಪೋಸ್ಟು ನೋಡಿ. ಇದು ಏನು ನಾನು ಹೇಳಿದಲ್ಲ, ಸ್ವಲ್ಪ ಆ್ಯಂಬಿಷಿಯಸ್ಸು, ಮೇಲೆ ಹೋಗಬೇಕೆಂಬ ಆಸೆ. ನಾನು ಮಂಗಳೂರಲ್ಲೇ ಇದ್ದರೆ ಯಾವಾಗ ಪ್ರೊಫೆಸರ್ ಆಗ್ತಿದ್ನು ಅಂತ ಗೊತ್ತಿಲ್ಲ. ಮತ್ತು ಅಹಂಕಾರಕ್ಕೆ ಹೇಳ್ತಾ ಇಲ್ಲ ನಾನು. ಆ್ಯಕ್ಚುಲಿ ಒಂದು ಘಟನೆ ಹೇಳೋದು, ನಾನು 35 ವರ್ಷಕ್ಕೆ ಪ್ರೊಫೆಸರ್ ಆದೆ. ನಾನು 35 ವರ್ಷಕ್ಕೆ ನನಗೆ ಆಫರ್ ಬಂತು ಪ್ರೊಫೆಸರ್ ಪೋಸ್ಟದು. ನಾನು ಒನ್ ಆಫ್ ದಿ ಯಂಗೆಸ್ಟ್ ಪ್ರೊಫೆಸರ್ ಕನ್ನಡದಲ್ಲಿ. ಹಾಗೆ ಹೋದೆ. ಅಂದರೆ ನೋಡಿ, ಮಂಗಳೂರಲ್ಲಿ ಎಲ್ಲವೂ ಇತ್ತು, ಅದನ್ನು ಬಿಟ್ಟು ಹಂಪಿಗೆ ಹೋದೆ. ಯಾಕಂದರೆ ಉತ್ತರ ಕರ್ನಾಟಕದ ಒಂದು ಅನುಭವ ಬೇಕು ನನಗೆ ಅಂತ. ಹಂಪಿಯಲ್ಲಿ 6 ವರ್ಷ ತುಂಬ ಚೆನ್ನಾಗಿ ಯೂನಿವರ್ಸಿಟಿಯನ್ನು ಆರಂಭದಲ್ಲಿ ಕಂಬಾರ ಜೊತೆ ಕಟ್ಟಿದ್ದೀವಿ, ಸಂಶೋಧನೆಗಳನ್ನು ಆರಂಭ ಮಾಡಿದ್ದೀವಿ. ಹೊಸಪೇಟೆ ದರ್ಶನ, ಕುಮಾರಮ್ಮನ ಮೇಲೆ, ಹುಲಿಗೆಮ್ಮನ ಮೇಲೆ. ಅಂದರೆ ಯಾವ ಕಾರಣಕ್ಕೆ ನಾನು ಉತ್ತರ ಕರ್ನಾಟಕಕ್ಕೆ ಹೋದ್ನೋ, ಆ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಲೋಕಗಳು ನನಗೆ ಒಂದು ವಿಸ್ಮಯಕಾರಿಯಾಗಿದ್ದವು. ಯಾಕಂದರೆ ಕರಾವಳಿಗಿಂತ ಭಿನ್ನ, ಅದು ಪೂರ್ತಿ ಭಿನ್ನ. ಅದು ನನಗೆ ಬೇಕಾಗಿತ್ತು, ನನ್ನ ತಿಳುವಳಿಕೆಗೆ ಬೇಕಾಗಿತ್ತು. ಹಾಗೆ ಅಲ್ಲಿ ದೊಡ್ಡ ಆಟ, ಸಣ್ಣ ಆಟ, ಕೃಷ್ಣ ಪಾರಿಜಾತ, ಹುಚ್ಚನ ಥರ ಉತ್ತರ ಕರ್ನಾಟಕ ಸುತ್ತೀವಿ. ಕನ್ನಡ ಯೂನಿವರ್ಸಿಟಿ ಕೆಲಸ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ, ಏನು ಕಾರಣಗಳಂತ ಈಗ ಬೇಡ, ನನಗೆ ಕನ್ನಡ ಯೂನಿವರ್ಸಿಟಿ ಭಾಳ ಕಾಲ ಮುಂದುವರಿಲಿಕ್ಕೆ ಆಗಲಿಲ್ಲ. ಅಲ್ಲಿಯ ಒಳ ರಾಜಕೀಯಗಳು ಏನೋ, ಅಲ್ಲೇ ಇರಬೇಕು ಅಂತಲೇ ಹೋದವನು ನಾನು. ಇನ್ಫ್ಯಾಕ್ಟ್ ಒಂದು ಮನೆ ಕಟ್ಟೋಣ ಅಂತ ಒಂದು ಚಿಕ್ಕ ಜಾಗ ಕೂಡ ತಗೊಂಡಿದ್ದೆ ನಾನು. ಅಷ್ಟು ಇಷ್ಟ ಆಗಿತ್ತು ನನಗೆ. ಆದರೆ ತುಂಬ ಕಿರುಕುಳ ಆಯಿತು. ಎಷ್ಟು ಕಿರುಕುಳ ಆಯಿತು ಅಂದರೆ, ನನ್ನಂಥವನಿಗೆ ಇಲ್ಲಿ ಇನ್ನು ಮುಂದೆ ಒಂದು 25 ವರ್ಷ ಸರ್ವಿಸ್ ಹಾಳಾಗ್ಬಿಡುತ್ತೆ ಅಂತ ನನ್ನ ಹೃದಯಕ್ಕೆ ಅನ್ಸೋಕ್ಕೆ ಶುರು ಆಯಿತು. ಅದು ಹೆಂಗಂದರೆ ಮೇಡಮ್ ನೋಡಿ, ನೀವು ದಾರಿಲಿ ಹೋಗ್ತಾ ಇರ್ತೀರಿ, ನೀವು ಎಲ್ಲಿಗೋ ಹೋಗಬೇಕು, ನೀವು ಹೋಗ್ತಾ ಇದ್ದೀರ, ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇದ್ದೀರ. ಹಿಂದುಗಡೆಯಿಂದ ಬಂದು ಒಬ್ಬ ನಿನ್ನ ಅಂಗಿಗೆ ಕೆಸರು ಹಾಕಿಬಿಡ್ತಾನೆ. ಈಗ ಏನು ಮಾಡಬೇಕು? ನೀವು ನಿಮ್ಮ ದಾರಿಯನ್ನು ಬಿಟ್ಟು ನೀವು ನಿಮ್ಮ ಅಂಗಿಯ ಕೆಸರನ್ನು ತೆಗಿತಾ ಕೂತ್ಕೊಳ್ಬೇಕು. ಇದು ನಿಮ್ಮ ಉದ್ದೇಶವಲ್ಲ. ನೀವು ಹೋದ್ದು ನೀವು ಯಾವುದೋ ಒಂದು ಗುರಿ ತಲುಪಲಿಕ್ಕೆ. ಆದರೆ ನಿಮ್ಮ ಗುರಿಯನ್ನು ತಲುಪಿಸೋದಕ್ಕೆ ನಿಮ್ಮ ಅಂಗಿಗೆ ಕೆಸರು ಹಾಕಿದ್ದಾರೆ. ನೀವು ಆ ಕೆಸರು ಹೊತ್ಕೊಂಡೇ ಹೋಗಬೇಕು. ಜನ ನಗ್ತಾರೆ, ಇವನ ಅಂಗಿ ಕೆಸರು ಹೊತ್ಕೊಂಡು ಹೋಗ್ತಿದ್ದಾನೆ ಅಂತ. ಇಲ್ಲ, ನೀವು ಅಂಗಿಯನ್ನು ತೆಗೆದು ಬೇರೆ ಅಂಗಿ ಹಾಕೋದಕ್ಕೆ ಕೆಲಸ ಮಾಡಬೇಕು. ಆಗ ನಿಮ್ಮ ಗುರಿಗೆ ನೀವು ಏನು ಹಿಡ್ಕೊಂಡಿದ್ದೀರ ಅದು ನಿಂತೋಯ್ತು. ಇದು ಎರಡು ನೋಡಿ ಹೆಂಗೆ ಜನ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಅಂತ. ಇವನು ಕರಪ್ಟ್ ಅಂತ ಯಾರೋ ಬರೆಯೋದು, ಇವನು ಅದು ಮಾಡ್ತಾನೆ, ಸುಮ್ಮಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗಿನಾಗಿ ಇರಲಿಲ್ಲ. ಪತ್ರ ಬರೆಯೋದು, ಕದ್ದು ಪತ್ರ ಬರೆಯೋದು, ಆಮೇಲೆ ಯಾರಿಗೂ ದೂರು ಕೊಡೋದು. ಕಂಬಾರರು ಅದನ್ನೆಲ್ಲ ನಂಬೋದು, ಇವನ ಮೇಲೆ ಎನ್ಕ್ವೈರಿ ಮಾಡಿ ಅನ್ನೋದು. ಇದು ನಾವೆಲ್ಲ ಕೆಲಸ ಮಾಡ್ತಿದ್ದವರು. ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ. ಇಷ್ಟು ನನಗೆ 71 ವರ್ಷ. ಈಗ ಸುಳ್ಳು ಹೇಳಬೇಕು ಅಂತ ಏನು ಅನ್ನಿಸಲ್ಲ ನನಗೆ. ಎಷ್ಟು ಕಿರುಕುಳ ಆಯಿತು ಅಂದರೆ, ಒಂದು ಫೈನ್ ಮಾರ್ನಿಂಗ್ ಎದ್ದು ರಾಜೀನಾಮೆ ಕೊಟ್ಬಿಟ್ಟೆ. ನನಗೆ ಇದು ಆಗಲ್ಲ ಅಂತ ಅನಿಸಿತ್ತು. ರಾಜೀನಾಮೆ ಕೊಟ್ಟೆ. ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ. ಕಂಬಾರು ನನ್ನನ್ನು ಸಂರಕ್ಷಣೆಗೆ ಮಾಡದಿದ್ರು ಕೂಡ ಏನು ಮಾಡ್ತೀಯ ಅಂದರು ಅವರು. ರಾಜೀನಾಮೆ ಕೊಟ್ಟು ಏನು ಮಾಡ್ತೀವಿ ಪ್ರೊಫೆಸರ್ ಬಂದು?
ಏನಾರು ಮಾಡ್ತೀನಿ ಸರ್, ನಿಮಗ್ಯಾಕೆ, ನಾನು ರಾಜೀನಾಮೆ ಕೊಟ್ಟಿದ್ದೇನೆ, ಆ್ಯಕ್ಸೆಪ್ಟ್ ಮಾಡಿ ಅಂದೆ. ಅವರು ಆ್ಯಕ್ಸೆಪ್ಟ್ ಮಾಡಿದರು. ನೋಡಿ, ಇದು ರಿಸ್ಕ್, ಇದು ಮತ್ತು ಒಂದು ಹಠ, ಪುನಃ ರಿಸ್ಕ್. ಆದರೆ ನೀವು ಸೆಟ್ಲ್ ಆಗಲಿಲ್ಲ ಅಂತ ಹೇಳೋದು ನಾನು, ಎಲ್ಲೂ ಸೆಟ್ಲ್ ಆಗಲಿಲ್ಲ. ಅದರಿಂದ ಅಷ್ಟೊತ್ತಿಗೆ ಖುಷಿ ಹರಿದಾಸ್ ಭಟ್ರು ಸಿಕ್ಕಿದ್ರು ನನಗೆ. ಒಂದು ದಿವಸ ಹಂಪಿಗೆ ಬಂದಿದ್ದರು. ನಾನು ಸ್ವಲ್ಪ ಇದ್ದ ಪ್ರೊಫೆಸರ್ ಪೋಸ್ಟ್ ಬಿಟ್ಟಿದ್ದೀನಿ, ಮಗ ಆಗಿದ್ದಾನೆ, ಮದುವೆ ಆಗಿದೆ, ಏನು ಭವಿಷ್ಯ ಅಂತ ನೀವು ಹೋರಾಟ ಮಾಡುವಾಗ ರಿಸ್ಕ್ ತಗೊಳ್ತೀರ, ಆಮೇಲೆ ನಿಮ್ಮನ್ನು ಚುಚ್ಚುತ್ತದಲ್ವಾ. ಪಾಪ ನನ್ನ ಹೆಂಡ್ತಿ ಅಲ್ಲೆಲ್ಲೋ, ಹೌದು ಹೌದು, ನನ್ನ ಹೆಂಡ್ತಿಯಲ್ಲಿ ಒಂದು ಸ್ಕೂಲಲ್ಲಿ ಪಾಠ ಮಾಡ್ತಾಯಿದ್ಲು, ಏನೋ ಸ್ವಲ್ಪ ಸಂಬಳ ಬರ್ತಾಯಿತ್ತು. ಹಾಗೆ ಗಂಜಿ ತಿನ್ನೋಕ್ಕೆ ತೊಂದರೆ ಇಲ್ಲ ಅಂತ ಹಾಗೆ ಕೂತ್ಕೊಂಡಿದ್ದೆ. ಹರಿದಾಸ್ ಏನು ಅಂತಂದರು. ಸರ್, ನಾನು ಇಲ್ಲಿಂದ ಬಿಟ್ಟಿದ್ದೇನೆ, ರಾಜೀನಾಮೆ ಕೊಡ್ತೇನೆ. ರಾಜೀನಾಮೆ ಕೊಟ್ಟು ಏನು ಮಾಡ್ತೀಯ ಅಂದರು. ಉಡುಪಿಗೆ ಬರ್ತೇನೆ ಸರ್, ಒಂದು ಕೆಲಸ ಕೊಡಿ ಅಂದೆ. ಅವರು ಇಲ್ಲ ನಿಮಗೆ ಉಡುಪಿಯಲ್ಲಿ ಆಗಲಿಕ್ಕಿಲ್ಲ, ಡೆಲ್ಲಿಗೆ ಹೋಗ್ತೀಯೋ ಅಂದರು. ನಾನು ಡೆಲ್ಲಿಗೆ ಹೋಗಿ ಏನು ಮಾಡಲಿ ಸರ್, ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ ಅಂತಂದೆ. ಅವೆಲ್ಲ ಬರುತ್ತೆ, ನಿಮಗೆ ಉತ್ಸಾಹ ಇದೆಯೋ, ಡೆಲ್ಲಿಗೆ ಹೋಗ್ತೀಯೋ, ಡೆಲ್ಲಿಲಿ ಒಂದು ಕೆಲಸ ಇದೆ ಅಂತ ಹೇಳಿದರು. ಆಯಿತು ಸರ್ ಅಂತ ಹೇಳಿದೆ. ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಲ್ಲ, ಅದೆಲ್ಲ ಬರುತ್ತೆ, ನಿಮಗೆ ಆಗ ಉತ್ಸಾಹ ಇದ್ದರೆ ಬರುತ್ತೆ ಅಂತಂದರು. ಅವರು ಆಮೇಲೆ ಲೆಟ್ರ್ ಬರೆದ್ರು. ಅಲ್ಲಿಂದ ನನಗೆ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಅಂತ ಒಂದು ಪತ್ರ ಬಂತು. ನಿಮ್ಮನ್ನು ನಾವು ನೇಮಕ ಮಾಡಬೇಕಾದ್ರೆ ನಿಮ್ಮನ್ನು ಒಂದು ಸರಿ ಭೇಟಿ ಮಾಡಬೇಕು, ನೀವು ಬೆಂಗಳೂರಿಗೆ ಬನ್ನಿ, ನಿಮ್ಮನ್ನು ಅಲ್ಲೇ ಇಂಟರ್ವ್ಯೂ ಮಾಡ್ತೀವಿ ಅಂತ ಅಂದರು. ಜೈ ಬಜರಂಗಬಲಿ ಅಂತ ನಾನು ಬೆಂಗಳೂರಿಗೆ ಬಂದೆ, ಇಂಟರ್ವ್ಯೂ ಮಾಡಿದೆ. ನನಗೆ ಏನಂದರೆ ಕೆಲಸ ಮಾಡಬಲ್ಲೆ ನಾನು, ಅದು ನನಗೆ ಈಗಲೂ ಕೂಡ ಮಾಡ್ತೀನಿ. ನಾನು ಪ್ರಾಧಿಕಾರಕ್ಕೆ ಸೇರಿದ ಮೇಲೆ ಕೂಡ ಈ ವಯಸ್ಸಿನಲ್ಲಿ ಕೂಡ 17-18 ಗಂಟೆ ಕೆಲಸ ಮಾಡ್ತೀನಿ ನಾನು. ನನಗೆ ಕೆಲಸ ಮಾಡಲಿಕ್ಕೇನು ಭಯ ಇಲ್ಲ, ನಾಚಿಕೆನೂ ಇಲ್ಲ, ಮತ್ತು ಎಲ್ಲ ಕೆಲಸ ಮಾಡ್ತೀನಿ ನಾನು. ಈಗಲೂ ಯಾರು ಇಲ್ಲದ್ರೆ ಗುಡಿಸುವ ಕೆಲಸ ಮಾಡ್ತೀನಿ, ನನಗೆ ಅದರಲ್ಲೇನು ಇದಿಲ್ಲ. ಆದರೆ ಭಾಷೆ ಸಮಸ್ಯೆ, ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಅಂದರೆ ಫಾರಿನ್ ಆರ್ಗನೈಸೇಷನ್, ಅದು ನಿಮಗೆ ಇಂಗ್ಲೀಷ್ ಮಿನಿಮಮ್ ಗೊತ್ತಿಲ್ಲದಿದ್ದರೆ ಹೇಗೆ. ಹಾಗೆ ಅವರಿಗೆ ಹೇಳಿದೆ ನಾನು, ನನಗೆ ಕೆಲಸ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಆದರೆ ನೀವು ನನಗೆ ಕರೆಕ್ಟ್ ಗೈಡ್ ಮಾಡಬೇಕು, ಮತ್ತು ಭಾಷೆ ಕಲೀಲಿಕ್ಕೆ ನನಗೆ ಒಂದು 2-3 ತಿಂಗಳು ಅವಕಾಶ ಕೊಡಬೇಕು. ಆಯಿತು ಅಂತಂದರು. ಅದಕ್ಕೆ ಇನಿಷಿಯಲಿ ಏನು ಮಾಡಿದ್ರು ಅಂದರೆ 3 ತಿಂಗಳ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು ನನಗೆ. ಕೊಟ್ಟು ಒಂದು ಒಪ್ಪಂದಕ್ಕೆ ಬಂದ್ವಿ ನಾವು. ಏನು ಒಪ್ಪಂದಕ್ಕೆ ಬಂದೀವಿ ಅಂದರೆ, ನಾನು 3 ತಿಂಗಳು ಕೆಲಸ ಮಾಡ್ತೇನೆ ನಿಮ್ಮ ಜೊತೆ, ನೀವು 3 ತಿಂಗಳ ಸಂಬಳ ಕೊಡಬೇಕು ನನಗೆ. ನನ್ನ ಕೆಲಸ ನಿಮಗೆ ಇಷ್ಟ ಆಯಿತು ಅಂತಂದರೆ ಮುಂದುವರಿಸೋದು, ನಿಮ್ಮ ಸಿಸ್ಟಮ್ ನನಗೆ ಆಗೋದಿಲ್ಲ, ಈ ಭಾಷೆ ಕಲೀಲಿಕ್ಕೆಲ್ಲ ಆಗೋದಿಲ್ಲ ಅಂದರೆ ನಾನು ಬಿಟ್ಟು ಬರ್ತೇನೆ. ಹೌದು. ಹಾಗಾಗಿ 3 ತಿಂಗಳದಾಯಿತು. 3 ತಿಂಗಳು ಕೆಲಸ ಮಾಡಿದೆ. ಸ್ವಲ್ಪ ಹಿಂಸೆ ಆಯಿತು, ಯಾಕಂದರೆ ನೋಡಿ, ಕಂಪ್ಯೂಟರ್ ಕಲಿವಿ ಅದು ಬೇರೆ, ವಿದೇಶಿ ನಮ್ಮಲ್ಲೆಲ್ಲ ನಾನು ಆಗ ಹೇಳಿದಲ್ಲ, ನೀವು ಹೋದರೆ ನಿಮ್ಮ ಮೇಲೆ ಕೆಸರು ಹಾಕೋದು, ಸುಳ್ಳು ಹೇಳೋದು, ಕದ್ದು ಪತ್ರ ಬರೆಯೋದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಇದು ನಮ್ಮಲ್ಲಿ ಜಾಸ್ತಿ. ಅವ ಪಾಲಿಟಿಕ್ಸ್ ಮಾಡಿ ಬಂದಾನ, ಏನೋ ನಿಮಗೆ ಗೊತ್ತೇ ಇರೋದಿಲ್ಲ ಅಂಥ ಕಥೆಗಳಿಗೆ ಉತ್ತರ ಕೊಟ್ಕೊಂಡೆ ನಿಮ್ಮ ಜೀವನ ಮುಗ್ದೋಗುತ್ತೆ. ಆದರೆ ಅಮೇರಿಕನ್ ಇನ್ಸ್ಟಿಟ್ಯೂಟ್ಲೆ ಹಾಗೆ ಇಲ್ಲ. ನಿಮಗೊಂದು ಕಂಪ್ಯೂಟರ್ ಕೊಡ್ತಾರೆ, ಒಂದು ವರ್ಕ್ ಸ್ಟೇಷನ್ ಕೊಡ್ತಾರೆ, ಇಷ್ಟು ಕೆಲಸ ಮಾಡಿ ಅಂತ ನೀವು ಮಾಡಬೇಕು ಅಷ್ಟೇ. ನೀವು ಹೆಂಗಾರು ಮಾಡಿ, ಅದು ಅವರ ಜವಾಬ್ದಾರಿ. ಬಟ್ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದು. ನಾನು ಹೇಳಿದೆ ಕಂಪ್ಯೂಟರ್ ಹೇಳಿಕೊಡಿ ಅಂತಂದೆ. ನನಗೊಂದು ಇಮೇಲ್ ಕ್ರಿಯೇಟ್ ಆಯಿತು, ಕಂಪ್ಯೂಟರು, ಆಮೇಲೆ ಡಾಟಾಬೇಸ್ ಎಲ್ಲ ಸಾಮಾನ್ಯ ಕನ್ನಡ MA ಮಾಡಿದವರಿಗೆ ಸಿಗದೇ ಇರುವ ಒಂದು ಹೊಸ ಅನುಭವ ನನಗೆ ಸಿಕ್ಕಿತು. ಬಟ್ ಇಷ್ಟಾಗುವಾಗ ನನಗೆ 42-43 ವರ್ಷ. ಈ 43 ವರ್ಷದಲ್ಲಿ ನಾನು ಓದಿದ ಪಂಪ, ರನ್ನ, ಪೊನ್ನ, ಕುವೆಂಪು ಎಲ್ಲರನ್ನೂ ಬಿಟ್ಟು ಕಂಪ್ಯೂಟರ್ ಪ್ರೋಗ್ರಾಮ್ ಕಲಿಯೋದಿದೆಯಲ್ಲ, ಅದು ಸವಾಲಾಗಿತ್ತು. ಭಾಷೆ ಕಲಿಯೋದೊಂದು ಸವಾಲಾಗಿತ್ತು. ಹಾಗಾಗಿ ಅದನ್ನು ನಾನು ನಿಮಗೆ ಹೇಳಬೇಕಾದ್ರೆ ಅದೊಂದು ಕ್ಲಿಷ್ಟಕರವಾದಂಥ ಒಂದು ಕಾಲಘಟ್ಟ, ಒಂದು 2-3 ವರ್ಷ. ಆದರೆ ನಾನು ಕೆಲಸ ಮಾಡಿದೆ, ಕಲಿತೆ, ಪ್ರಾಮಾಣಿಕವಾಗಿ ಕಲಿತೆ. ನೀವು ನಂಬಿ 3 ವರ್ಷದಲ್ಲಿ ನನ್ನನ್ನು ಡೆಪ್ಟಿ ಡೈರೆಕ್ಟರ್ಗೆ ತೆಕ್ಕೊಂಡವರು ನನ್ನ ಶ್ರಮ, ನನ್ನ ಬದ್ಧತೆ, ಆಮೇಲೆ ಗೊತ್ತಿದ್ದರೆ ಗೊತ್ತಿಲ್ಲ ಅಂತ ಹೇಳುವಂಥ ಪ್ರಾಮಾಣಿಕತೆ ಕಲಿಯುವುದರಿಂದ 3ನೇ ವರ್ಷಕ್ಕೆ ನನ್ನನ್ನು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಡೈರೆಕ್ಟರಾಗಿ ನೇಮಕ ಮಾಡಿದೆ. ಅದು ನನಗೆ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಒಳಗಿಂದ ಕನ್ನಡ ಇಲ್ಲ ಅಂತ, ಅಲ್ಲಿ ಕನ್ನಡ ಇಲ್ಲವೇ ಇಲ್ಲ, ಅಲ್ಲಿ ಕನ್ನಡ ಇಲ್ಲವೇ ಇಲ್ಲ. ಆದರೆ ಭಾಷೆಯ ಬಗ್ಗೆಗೆ, ಆಮೇಲೆ ಅದರಿಂದಾಗಿ ನನಗೆ ವಿದೇಶದ ಅನೇಕ ವಿಶ್ವವಿದ್ಯಾಲಯಗಳಿಗೆ ಭೇಟಿ ಕೊಡುವ ಇದೆಲ್ಲ ಬಂತು. ಹಾಗಾಗಿ ಅದರಿಂದ ಸ್ವಲ್ಪ ಭಾಷೆ ವಿಷಯವಾಗಿ ನಷ್ಟವಾಯಿತು, ಆದರೆ ಬೇರೆ ವಿಷಯದಲ್ಲಿ ನನಗೆ ಅದರ ಲಾಭ ಕೂಡ ಆಯಿತು. 17 ವರ್ಷ ಅಮೇರಿಕನ್ ಇನ್ಸ್ಟಿಟ್ಯೂಟ್ಲಿ ಕೆಲಸ ಮಾಡಿದೆ ನಾನು. ಅಂದರೆ ಅದು ಆಫೀಸಲ್ಲಿತ್ತು ಸರ್? ಆಫೀಸ್ ಗುಡ್ಗಾವ್ನಲ್ಲಿ. ಅಂದರೆ ಅದರ ಡೆಲ್ಲಿ, ಅಂದರೆ ಅದರ ಮೇಯ್ನ್ ಆಫೀಸ್ ಇರೋದು ಶಿಕಾಗೋದಲ್ಲಿ. ಅದು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಎಂಬುದು ಅಮೇರಿಕದ 72 ವಿಶ್ವವಿದ್ಯಾಲಯಗಳು ಸೇರಿ ಮಾಡಿದ ಒಂದು ಸಂಸ್ಥೆ. ಅದು ಕನ್ಸೋರ್ಷಿಯಮ್ ಅಂತ ಹೇಳ್ತೀವಿ ನಾವು ಅದನ್ನು, ಸಂಸ್ಥೆ. ಈ 72 ಯೂನಿವರ್ಸಿಟಿಗಳಿಂದ ವಿದ್ವಾಂಸರು ಭಾರತಕ್ಕೆ ಬರುವಾಗ ನಮ್ಮ ಸಂಸ್ಥೆಯ ಮೂಲಕ ಬರ್ತಾರೆ. ಮತ್ತು ನಮ್ಮ ಸಂಸ್ಥೆ ಏನು ಮಾಡ್ತದೆ ಅಂದರೆ ಅವರಿಗೆ ಫೆಲೋಶಿಪ್ ಕೊಡ್ತದೆ,
ಈಗ ಯಾರೋ ಒಬ್ಬ ಬಂದು ಕರ್ನಾಟಕದಲ್ಲಿ ಸಂಶೋಧನೆ ಮಾಡಬೇಕು ಅಂತಂದರೆ ಅವನನ್ನು ಅಲ್ಲಿ ಇರಿಸಿಕೊಂಡು ಅವನಿಗೊಂದು 2 ತಿಂಗಳು ಕನ್ನಡ ಹೇಳಿಕೊಟ್ಟು ಕರ್ನಾಟಕದ ಬಗ್ಗೆ ತಿಳಿಸಿ ಅವನನ್ನು ಇಲ್ಲಿಗೆ ಕಳಿಸ್ಬೇಕು. ಯಾರೋ ರಾಜಸ್ಥಾನಕ್ಕೆ ಹೋಗ್ತಾನೆ ಅಂತಂದರೆ ರಾಜಸ್ಥಾನದಿಂದ ಒಬ್ಬ ವಿದ್ವಾಂಸನನ್ನು ಕರೆಸಿ ರಾಜಸ್ಥಾನಿಯ ಬಗ್ಗೆ ಹೇಳಿಸಿ ಅವನು ಕರ್ಕೊಂಡ್ಬೇಕು. ಅಂದರೆ ಅಮೇರಿಕದಿಂದ ಬರುವ ಸಂಶೋಧಕರಿಗೆ ಸಹಾಯ ಮಾಡಲಿಕ್ಕಿರುವಂಥ ಒಂದು ಸಂಸ್ಥೆ. ಸೊ ಅದು ತುಂಬ ಕೆಲಸ ಇತ್ತು. ಆದರೆ ನನಗೊಂದು ಹೊಸ ಲೋಕ ಅದು. 17 ವರ್ಷ ಕೆಲಸ ಮಾಡಿ ಅಲ್ಲಿ ನಿರ್ದೇಶಕನಾಗಿ ರಿಟೈರ್ಡ್ ಆದೆ. ರಿಟೈರ್ಡ್ ಆಗುವಷ್ಟರಲ್ಲಿ ನನಗೆ ಸಾಕಾಗಿತ್ತು ಕೆಲಸ ಮಾಡಿ. ಈ ಊರೂರು ಬಿಟ್ಟು ಸುಳ್ಯ, ಮಂಗಳೂರು, ಹಂಪಿ, ಈ ಜಗಳಗಳು, ರಿಸೈನ್ ಮಾಡೋದು, ಹೋರಾಟಗಳು ಎಲ್ಲ ಸಾಕಾಗ್ಬಿಟ್ಟು ಮನೇಲಿ ಕೂರೋಣ ಅಂತ ಕೂತಿದ್ದೆ. ಅಷ್ಟೊತ್ತಿಗೆ ಕರ್ನಾಟಕ ಸರ್ಕಾರ JNUನಲ್ಲಿ ಒಂದು ಕನ್ನಡ ಚೇರ್ ಶುರು ಮಾಡಿದರು. ಅಡ್ವರ್ಟೈಸ್ಮೆಂಟ್ ಬಂತು ಒಂದು ದಿವಸ. ಅವಾಗ ಅದು ದೆಹಲಿಗೆ ಹೋಗಿದ್ದಲ್ಲ ಸರ್? ನಾನು ದೆಹಲಿಗೆ ಹೋಗಿದ್ದು ಅಮೇರಿಕನ್ ಇನ್ಸ್ಟಿಟ್ಯೂಟಿಗೆ 1900 ಕನ್ನಡ ಯೂನಿವರ್ಸಿಟಿ ಬಿಟ್ಟು 98ಕ್ಕೆ ಹೋದೆ. ಗುಡ್ಗಾವ್ನಲ್ಲಿದ್ದೆ. JNU ಅಲ್ಲೇ ಇದೆ. ಸೊ ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಇದ್ದಾಗಲೇ JNU ಜೊತೆ ನನಗೆ ಸಂಪರ್ಕ ಆಯಿತು. ಅಲ್ಲಿ ಇನ್ನೂ ಸೆಮಿನಾರ್ಗಳಿಗೆಲ್ಲ ಹೋಗ್ತಾ ಇದ್ದೆ. ಅಲ್ಲಿಯ ಕೆಲವು ಪ್ರೊಫೆಸರ್ಗಳು ನನಗೆ ಪರಿಚಯ ಇದ್ದರು. ಸೊ ಆದರೆ ಇಲ್ಲಿ ರಿಸೈನ್ ಆದಾಗ ಅಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಆಯಿತು. ಅದು ಸೆಂಟ್ರಲ್ ಯೂನಿವರ್ಸಿಟಿ ಆದ್ದರಿಂದ ಅಲ್ಲಿ 65 ವರ್ಷವರೆಗೆ ಸರ್ವಿಸ್ ಇತ್ತು. ಇಲ್ಲಿ 60, ಅಮೇರಿಕನ್ ಇನ್ಸ್ಟಿಟ್ಯೂಟ್ಲಿ 60. ನನಗೆ 60 ವರ್ಷ ಮುಗಿದಾಗ ನನಗೇನು ಪ್ಯಾಕೇಜ್ ಕೊಡಬೇಕೋ ಅದೆಲ್ಲ ಕೊಟ್ಟುಬಿಟ್ಟು ಅವರು ಕೈ ತೊಳ್ಕೊಂಬಿಟ್ರು. ಅಷ್ಟೊತ್ತಿಗೆ ಇದು ಶುರು ಆಯ್ತಲ್ಲ, ನಾನು ಅರ್ಜಿ ಹಾಕ್ಕೊಂಡೆ. ಮನೆ ಹತ್ತಿರ ಅದು. ಮತ್ತು 5 ವರ್ಷ ಕನ್ನಡಕ್ಕೆ ಮತ್ತೆ ಬರ್ತದೆ ನೋಡಿ, ಕನ್ನಡ ಪೀಠ ಅಂತ. ಹಾಗೆ ಹಾಕಿದೆ. ಅಲ್ಲಿ ಒಂದು 6-7 ಜನ ಸಂದರ್ಶನಕ್ಕೆ ಬಂದಿದ್ದರು, ದೊಡ್ಡ ದೊಡ್ಡ ವಿದ್ವಾಂಸರು. ನನಗೆ ಸಿಕ್ತದು ನೋಡಿ. ನನಗೆ ಸಿಕ್ಕಲಿಕ್ಕೆ ಮುಖ್ಯ ಕಾರಣ ಒಂದು, ನನಗೆ JNU ಗೊತ್ತಿತ್ತು, ನನಗೆ ಸ್ವಲ್ಪ ಇಂಗ್ಲೀಷ್ ಬರ್ತಾಯಿತ್ತು, ನನಗೆ ಸ್ವಲ್ಪ ಹಿಂದಿ ಬರ್ತಾಯಿತ್ತು ಅಂತ. ಅಷ್ಟು ಅವಾಗ ಕಲ್ತು ಬಿಟ್ರಿ. ಅಂದರೆ ನನಗೆ ಯಾವ ಕಾರಣಕ್ಕೆ ನಾನು ಡೆಲ್ಲಿಗೆ ಹೋಗಲಿಕ್ಕೆ ಹೆದರಿಕೊಂಡು ಬರೋದಿಲ್ಲ ಅಂತ ಹೇಳಿದ್ನೋ ಅದೇ ಕಾರಣದಿಂದ ನನಗೆ ಅಲ್ಲಿ ಇನ್ನೊಂದು ಕೆಲಸ ಸಿಕ್ತು ನೋಡಿ. 5 ವರ್ಷ ಕೆಲಸ ಮಾಡಿದೆ. ಕನ್ನಡ ಚೇರನ್ನು ಕಟ್ಟಿದೆ. ಕವಿರಾಜ ಮಾರ್ಗವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿಸಿದೆ. ರನ್ನನ ಗದಾಯುದ್ಧವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿಸಿದೆ. ಆಮೇಲೆ ಒಡ್ಡಾರಾಧನೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದೆ. ಈ 3 ಪುಸ್ತಕಗಳು ಕೂಡ ಲಂಡನ್ನ ರೌಟ್ಲೆಜ್ಜಿಂದ ಈಗ ರೀಪ್ರಿಂಟ್ ಆಗಿದೆ. ಶಿವರಾಮ ಕಾರಂತರ ಅಳಿದ ಮೇಲೆ ಅದನ್ನು ಅನುವಾದ ಮಾಡಿಸಿದೆ. ಹೀಗೆ ಆಮೇಲೆ ರಾಷ್ಟ್ರ ಮಟ್ಟದ ಸೆಮಿನಾರ್ಗಳನ್ನೆಲ್ಲ ಮಾಡಿದೆ. ಸೊ JNUನಲ್ಲಿ ಕನ್ನಡವನ್ನು ತುಂಬ ಗಟ್ಟಿಯಾಗಿ ಎಸ್ಟಾಬ್ಲಿಷ್ ಮಾಡಿ ಇಷ್ಟೊತ್ತಿಗೆ 65 ವರ್ಷ ಆಗಿತ್ತು. ಸುಸ್ತಾಗಿತ್ತು ನನಗೂ, ಮತ್ತು ಮೊದಲೇ ಆಗಿತ್ತು. ಇನ್ನು ಸಾಕು ಅಂತ ಕೂತಿದ್ದೆ. ಅಷ್ಟೊತ್ತಿಗೆ ನನಗೆ 65-66 ವರ್ಷ ಆಗಿತ್ತು. ಮನೆಯಲ್ಲಿ ಕೂತ್ಕೊಂಡಿದ್ದೆ. ಒಂದು ದಿವಸ ಕರ್ನಾಟಕ ಸರ್ಕಾರದಿಂದ ಫೋನ್ ಬಂತು. CM ಮಾತಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು. ನನಗೆ ಗೊತ್ತಾಗಲಿಲ್ಲ ಯಾರು ಅಂತ. ನಾನು ಸಿದ್ದರಾಮಯ್ಯ ಮಾತಾಡ್ತಿದ್ದೀನಿ. ಸರ್ ನಮಸ್ಕಾರ ಸರ್ ಅಂತ. ಡೆಲ್ಲಿಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ ಅಂದರು. ಡೆಲ್ಲಿಲಿ ಏನಿಲ್ಲ ಸರ್, JNUಯಿಂದ ರಿಟೈರ್ಡ್ ಆದೆ, ಇನ್ನು ಸ್ವಲ್ಪ 2-3 ಪುಸ್ತಕ ಬರಿಬೇಕು ಅಂತಿದ್ದೆ. ಕರ್ನಾಟಕಕ್ಕೆ ಬರ್ತೀಯೋ ಅಂದರು. ಸರ್ ಕರ್ನಾಟಕದಲ್ಲಿ ಏನು ನನ್ನ ಮಾವನ ಮನೆ ಇದೆಯಾ, ಬರೋದಂದರೆ ಹೆಂಗೆ ಬರೋದು ಅಂದೆ. ಅಲ್ಲ ಬರೋದಕ್ಕೆ ಮನಸ್ಸಿದೆಯಾ ಅಂದರು. ಸರ್ ಸರಿಯಾದ ಫೆಸಿಲಿಟೀಸ್ ಕೊಟ್ಟರೆ ಬರ್ತೇನೆ. ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ 70 ವರ್ಷ ಹತ್ತಿರ ಆಗಿ 69 ವರ್ಷ ಆಗಿ 66-67 ವರ್ಷ ಆಗಿದೆ. ಈ ವಯಸ್ಸಿಗೆ ನಾನು ಬರೋದಾದರೆ ನನಗೆ ಸ್ವಲ್ಪ ಫೆಸಿಲಿಟೀಸ್ ಬೇಕು. ಏನು ನಿರೀಕ್ಷೆ ಮಾಡ್ತೀಯ ಅಂದರು. ನಾನು ಹೇಳಿದೆ, ಅವರು ಏನೋ ನನ್ನನ್ನು ಜಾನಪದ ಅಕಾಡೆಮಿಗೇನೋ ಕರಿಬೇಕು ಅಂತ ಇದ್ದರು. ನಾನು ಹೇಳಿದೆ, ಈ ಅಕಾಡೆಮಿಗಳು ಸೆಮಿನಾರ್ ಮಾಡೋದು ಅದು ಇದು ನನಗೆ ಅದು ಸಾಕಾಗಿಬಿಟ್ಟಿದೆ. ನಾನು ಹೇಳಿದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಂಥ ಕಡೆ ಕೊಟ್ಟರೆ ಅದು ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್, ಅದು ಗೊತ್ತಿತ್ತು ನನಗೆ. ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ನಲ್ಲಿ ಏನಾಗ್ತದೆ, ಕೆಲವು ಫೆಸಿಲಿಟೀಸ್ಗಳು ಬರ್ತವೆ. ಉದಾಹರಣೆಗೆ ನೀವು ಓಡಾಡಲಿಕ್ಕೆ ಒಂದು ಕಾರ್ ಸಿಗ್ತದೆ, ಬೆಂಗಳೂರಿನಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಮನೆ ಸಿಗ್ತದೆ, ಮತ್ತು ಅನೇಕ ಫೆಸಿಲಿಟೀಸ್ಗಳಿದೆ. ಅದನ್ನು ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು. ಉದಾಹರಣೆಗೆ 2 ಬಾಡಿ ಗಾರ್ಡ್ ಕೊಡ್ತಾರೆ. ನಾನು ಬೇಡ ಅಂದೆ. ಬಾಡಿ ಗಾರ್ಡ್ ಬೇಕಾಗಿರೋದು ಕನ್ನಡಕ್ಕೆ, ನನಗೆ ಯಾಕೆ ಬೇಕು ಅಂತ. ಅಂಥದ್ದು ಕೆಲವು ನೀವು ತಗೊಳ್ಳಲೇಬೇಕು ಅಂತಿಲ್ಲ, ಆದರೆ ಫೆಸಿಲಿಟೀಸ್ ಇದಾದರೂ ಕೊಟ್ಟರೆ ಬರ್ತೀನಿ ಸರ್ ಅಂತಂದೆ. ಮಾಡಿಬಿಟ್ರು. ಹಾಗೆ ಮರಳಿ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಂದ ಕನ್ನಡದ ಕೆಲಸ ಮಾಡಿದ್ದೇನೆ. ಸೊ ಮೇಡಮ್, ಒಟ್ಟಾಗಿ ಇದೊಂಥರ ಏನು ಹಿಂಗೆ ಹೇಳೋದಕ್ಕೆ ಸ್ವಲ್ಪ ಕನ್ನಡ ಒಂದು ಇದು ಕಟ್ಟಿದ್ರಲ್ಲ ಸರ್, ಭವನ. ಹಾಂ, ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಇದ್ದಾಗ, ಅಂದರೆ ನಾನು 98ಕ್ಕೆ ಡೆಲ್ಲಿಗೆ ಹೋದೆ. 2002 ಹೊತ್ತಿಗೆ ನನಗೆ ಡೆಲ್ಲಿಯಲ್ಲಿರುವ ಕರ್ನಾಟಕ ಸಂಘದ ಜೊತೆ, ಅಂದರೆ ನಾವು ಕನ್ನಡದವರು ತಾನೇ, ಸೆಮಿನಾರ್ ಇದ್ದರೆ ಹೋಗೋದು. ಅಲ್ಲಿ ನಮ್ಮ ಶಿವಮೊಗ್ಗದ ಒಬ್ಬರು ಹಿರಿಯ ವಕೀಲರು ನಾಗರಾಜ್ ಅಂತ ಅಧ್ಯಕ್ಷರಾಗಿದ್ದರು. ಅಲ್ಲಿ ನನ್ನನ್ನು ಮೆಂಬರ್ ಮಾಡಿಕೊಂಡ್ರು, ಕೋಆಪ್ಟ್ ಮಾಡಿಕೊಂಡ್ರು. ಬಿಳಿಮಲೆಯವರು ಸಾಹಿತಿ, ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ, ಅವರು ಬಂದಿದ್ದರು. ಮತ್ತು ನಾನು ಅಲ್ಲಿ ಸೇರಿಕೊಂಡು ಸಾಹಿತ್ಯ, ಯಾರಾದರೂ ಗಿರೀಶ್ ಕಾರ್ನಾಡರು ಸೆಮಿನಾರ್ ಮಾಡಿದ್ವಿ. ಆಮೇಲೆ ತುಂಬ ಜನ ಬರ್ತಾಯಿದ್ರು. ಡೆಲ್ಲಿಗೆ ಬಂದವರೆಲ್ಲ ಕರ್ನಾಟಕ ಸಂಘಕ್ಕೆ ಬರೋರು. ಸೆಮಿನಾರ್ ಮಾಡಿಕೊಂಡಿದ್ದೆ. 2004 ನನಗೆ ಡೆಲ್ಲಿ ಕರ್ನಾಟಕ ಸಂಘದ ಬಗ್ಗೆ ಸ್ವಲ್ಪ ಒಳಗಿಂದ ಒಂದು ಅಸಹನೆ. ನೋಡಿ, ಇದು ನಂದು ನಿರಂತರ, ಯಾವಾಗಲೂ ಒಂದು ಕಂಟಿನ್ಯೂಸ್ ರೆಬೆಲ್ಲ
ಅಥವಾ ಅಸಹನೀಯ ಅಥವಾ ನನಗೆ ನನ್ನನ್ನೇ ಸುಧಾರಿಸಿಕೊಳ್ಳಲಾಗದಂಥ ಒಂದು ಸ್ಥಿತಿ ಇದು ಗೊತ್ತಿಲ್ಲ. ಬಟ್ ಏನಾಯಿತು ಅಂತಂದರೆ ಅಲ್ಲಿ ಕರ್ನಾಟಕ ಸಂಘವನ್ನು ಒಂದು ಲಿಮಿಟೆಡ್ ಒಂದಷ್ಟೇ ಜನ 200 ಜನ. ಡೆಲ್ಲಿಯಲ್ಲಿ ಕನ್ನಡಿಗರ ಸಂಖ್ಯೆ ಜಾಸ್ತಿ ಇದ್ದಾರೆ, ಹೋಟೆಲ್ಗಳಿದ್ದಾರೆ, ಕರ್ನಾಟಕ ಭವನದಲ್ಲಿ ರೂಮ್ ಬಾಯ್ಗಳಿರ್ತಾರೆ, ಡೆಲ್ಲಿ ಪೊಲೀಸಲ್ಲಿ ಒಂದು 120 ಜನ ಕನ್ನಡದವರಿದ್ದಾರೆ. ಅವರಿಗೆಲ್ಲ ಕನ್ನಡ ಸಂಘದಲ್ಲಿ ಅಕಾಮಡೇಟ್ ಮಾಡೇ ಇಲ್ಲ. ನಾನು ಕೆಲವು ಮೀಟಿಂಗಲ್ಲಿ ಹೇಳ್ತಾ ಇದ್ದೆ, ಡೆಲ್ಲಿಯಲ್ಲಿ ಒಂದು 11,000 ಕನ್ನಡಿಗರಿದ್ದಾರೆ, ನಾವು ಕನ್ನಡ ಸಂಘದಲ್ಲಿ ಬರೀ 200 ಜನ ಯಾಕೆ ಮಾಡ್ತಾ ಇದ್ದೀವಿ, ಇದನ್ನು ನಾವು ಎಕ್ಸ್ಟೆಂಡ್ ಮಾಡಬೇಕು. ಇಲ್ಲ ಹಾಗೆಲ್ಲ ಮೆಂಬರ್ಶಿಪ್ ಕೊಟ್ಟರೆ ಅದು ತೊಂದರೆ ಆಗ್ತದೆ ನಾಳೆ ಸಂಘಕ್ಕೆ ಹಾಗೆ ಹೀಗೆ ಅಂತ ಅವರದೇ ವಾದ ಇತ್ತು. ಸ್ವಲ್ಪ ತಿಳುವಳಿಕೆ ಇರುವವರು ಮೇಲ್ಮಟ್ಟದ ಜನ ಬಂದು ಸಂಘದಲ್ಲಿ ಇರಬೇಕು ಎಂಬುದು ಅವರ ಒಂದು ಕಲ್ಪನೆ. ನಮ್ಮದು ಹಂಗಲ್ಲ, ನಮ್ಮದು ಎಲ್ಲರೂ ಬರಬೇಕು ಅಂತ, ಕನ್ನಡಿಗರು ಎಲ್ಲರೂ ಬರಬೇಕು. ಹೋಟೆಲ್ನಲ್ಲಿ ಗ್ಲಾಸ್ ತೊಳೆಯುವವ ಅಥವಾ ಒಬ್ಬ ಸಪ್ಲೈ ಮಾಡುವವನು ಕೂಡ ಬಿಡುವಿದ್ರೆ ಅವನು ಹೋಟೆಲ್ ಕೆಲಸ ಮುಗಿಸಿ ಸಂಘದಲ್ಲಿ ಒಂದು ಇಡೀ ರಾತ್ರಿ ಯಕ್ಷಗಾನ ಇದ್ದರೆ ನೋಡುವ ಹಕ್ಕು ಅವನಿಗಿದೆ, ನೋಡಬೇಕು ಅಂತ. ಹಾಗೆ ನಾವು ಈ 2004 ಇಲೆಕ್ಷನ್ ಒಂದು ಹೊಸ ಕ್ಯಾಂಪೈನ್ ಶುರು ಮಾಡಿದೆವು. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಕರ್ನಾಟಕ ಸಂಘ ಎಲ್ರಿಗೂ ಸೇರಬೇಕು ಅಂತ ಹೇಳಿ ಮೆಂಬರ್ಶಿಪ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಒಂದು ಎಜೆಂಡಾ ಇಟ್ಟುಕೊಂಡು ಇಲೆಕ್ಷನ್ ಕಂಟೆಸ್ಟ್ ಮಾಡಿ ನಮ್ಮದೇ ಒಂದು ಟೀಮ್ ಮಾಡಿದ್ವಿ. ಗೆದ್ದುಬಿಟ್ಟೆ. ಗೆಲ್ಲಬಾರ್ದಿತ್ತು ಅಂತ ನನಗೆ ಆಮೇಲೆ ಅನಿಸಿತ್ತು. ಗೆದ್ದುಬಿಟ್ಟೆ. ಗೆದ್ದಾಗ ಅಲ್ಲಿ ಒಂದು ಸಂಘ ಇತ್ತು, ಹಿರಿಯರಾದ ನಾಗರಾಜರು ಅಂದರೆ ಸರೋಜಿನಿ ಮಹಿಷಿ ಕಟ್ಟಿದ ಕಟ್ಟಡ ಅದು 1972. ನಾನು ಕಂಟೆಸ್ಟ್ ಮಾಡಿದ್ದು 2004. ಅಷ್ಟೊತ್ತಿಗೆ ಆ ಕಟ್ಟಡ ಹಳತಾಗಿತ್ತು ಒಂದು. ಆದರೆ ಹಿಂದಿನ ಅಧ್ಯಕ್ಷರಾದ ನಾಗರಾಜರು ಹೊಸ ಕಟ್ಟಡ ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಅದಕ್ಕೆ ಅರ್ಬನ್ ಮಿನಿಸ್ಟ್ರಿಯಿಂದ ಅಪ್ರೂವಲ್ ಎಲ್ಲ ತೆಕ್ಕೊಂಡ್ರು. ಆದರೆ ಅವರ ಸಮಸ್ಯೆ ಏನಂದರೆ ಅವರಿಗೆ ದುಡ್ಡಿರಲಿಲ್ಲ. ಅವರು 20 ವರ್ಷದಿಂದ ಸಂಘದಲ್ಲಿಯೇ ಕೆಲಸ ಮಾಡಿ ಸಂಘದ ಸದಸ್ಯರನ್ನು ಒಂದು ಲಿಮಿಟೆಡ್ ಆಗಿ ಇಟ್ಟುಕೊಂಡ್ರೆ ದುಡ್ಡು ಎಲ್ಲಿ ಬರ್ತದೆ. ನಾನು ಹೇಳಿದೆ, ಇದು ಹಿಂಗೆ ಆಗಲ್ಲ, ನೀವು ಸಂಘವನ್ನು ವಿಸ್ತಾರ ಮಾಡಬೇಕು, ವಿಸ್ತಾರ ಮಾಡಿ ಸಂಘದ ಬಗ್ಗೆ ಸದಭಿಪ್ರಾಯವನ್ನು ಮೂಡಿಸಬೇಕು ಅಂತ ನಾನು ಎಲೆಕ್ಷನಲ್ಲಿ ಅದನ್ನು ಹೇಳಿದೆ. ಜನ ನನಗೆ ಓಟು ಕೊಟ್ಟರು. 2004 ಅಂದರೆ ಹಿರಿಯರಾದ ನಾಗರಾಜರು ಆರಂಭ ಮಾಡಿದ ಕೆಲಸವನ್ನು ಬರೀ 75 ಲಕ್ಷ ಇತ್ತು. ಬಟ್ ಬಿಲ್ಡಿಂಗ್ನ ಖರ್ಚು 8 ಕೋಟಿ. ಈ 75 ಲಕ್ಷದಿಂದ 8 ಕೋಟಿ ಹಂಗೆ ಮಾಡಬೇಕು. ನಾನು ಕರ್ನಾಟಕದಲ್ಲಿ ಅಷ್ಟು ವರ್ಷ ಕನ್ನಡ ಹಂಪಿ ಯೂನಿವರ್ಸಿಟಿಲಿ, ಮಂಗಳೂರು ಯೂನಿವರ್ಸಿಟಿಲಿ ಮತ್ತು ನನ್ನ ಪಬ್ಲಿಕೇಶನ್ ನನಗೆ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರಿತ್ತು, ಬಿಳಿಮಲೆ ಅವರು ಕೆಲಸ ಮಾಡ್ತಾರೆ ಅಂತ. ಅದರ ಪರಿಣಾಮದಿಂದ ನನಗೆ ಕರ್ನಾಟಕ ಸರ್ಕಾರ 1,75,00,000 ರೂಪಾಯಿ ಕೊಟ್ಟರು. ಕರ್ನಾಟಕ ಬ್ಯಾಂಕಿನಿಂದ 3 ಕೋಟಿ ರೂಪಾಯಿ ಲೋನ್ ತಗೊಂಡ್ರೆ, ಆಮೇಲೆ ನಿಮ್ಮಂಥವರು ಬಂದರೆ ₹1 ಸಂಘಕ್ಕೆ ಕೊಡಿ ಅಂತ ₹1 ಕ್ಯಾಂಪೇನ್ ಶುರು ಮಾಡಿದ್ವಿ. ಎಲ್ಲ ಕನ್ನಡಿಗರು ₹1 ಕೊಟ್ಟರೆ ಕರ್ನಾಟಕದ ಕನ್ನಡಿಗರ ಸಂಖ್ಯೆ ಆವಾಗ 6 ಕೋಟಿ ರೂಪಾಯಿ ಬಂತು, ಬಿಲ್ಡಿಂಗ್ ಆಗ್ತದೆ ಅಂತ ಒಂದು ಕ್ಯಾಂಪೈನ್ ಶುರು ಮಾಡಿ. ಹೌದು, ಕರ್ನಾಟಕ ಸಂಘಕ್ಕೆ ₹1 ಕೊಡಿ ಅಂತ ಒಂದು ಕ್ಯಾಂಪೈನ್ ಮಾಡಿ ₹3 ಕೋಟಿ ಸಂಗ್ರಹ ಆಯಿತು ನೋಡಿ ಪಬ್ಲಿಕ್ನಿಂದ. ಈಗ ಆಶ್ಚರ್ಯ ಆಗುತ್ತೆ ನನಗೆ. 2006 ₹3 ಕೋಟಿ ಜನಗಳಿಂದ ಸಂಗ್ರಹ ಆಯಿತು. 1,75,00,000 ರೂಪಾಯಿ ಸರ್ಕಾರ ಕೊಡ್ತು. ಉಳಿದ ಹಣವನ್ನು ಕರ್ನಾಟಕ ಬ್ಯಾಂಕಿಂದ ಲೋನ್ ತಗೊಂಡೆ. ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗ್ ಆಗಿ ಇನಾಗ್ರೇಷನ್ ಮಾಡಿದ್ವಿ. ಆಗ ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಮಾಜಿ ಪ್ರಧಾನಿಗಳು ಅಂತ ದೇವೇಗೌಡರನ್ನು ಕರೆಸಿದ್ದೆ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಬಿಲ್ಡಿಂಗ್ ಇನಾಗ್ರೇಷನ್ ಆಯಿತು. ಬಿಲ್ಡಿಂಗ್ ಇನಾಗ್ರೇಷನ್ ಮಾಡುವಾಗ ಏನಾದ್ರು ಹೊಸ್ತು ಮಾಡುವ ಅಂತೇಳಿ ಆಸ್ಕರ್ ಫರ್ನಾಂಡಿಸ್ ಆಗ ಕೇಂದ್ರದಲ್ಲಿ ಭಾಳ, ಸರ್ ನಿಮಗೆ ಕಥಕ್ ಬರ್ತದೆ, ನೀವು ಈ ಸರ್ತಿ ಒಂದು ಯಕ್ಷಗಾನ ವೇಷ ಹಾಕಬೇಕು ಅಂದೆ. ಅಯ್ಯೋ ನಮಗೆ ಯಕ್ಷಗಾನ ಬರೋದಿಲ್ಲಪ್ಪ, ನಾವು ಇಲ್ಲ ಸರ್ ನೀವು ಒಂದು 2 ದಿವಸ ಪ್ರಾಕ್ಟೀಸಿಗೆ ಬನ್ನಿ ಮಾಡೋಣ ಅಂತ. ಆಮೇಲೆ ವೀರಪ್ಪ ಮೊಯ್ಲಿಯವರು ಕೇಂದ್ರದ ಮಂತ್ರಿಗಳಾಗಿದ್ದರು, ಲಾ ಮಿನಿಸ್ಟರ್ ಏನಾಗಿದ್ರು, ಭಾಳ ಪವರ್ಫುಲ್ ಮಂತ್ರಿಗಳಾಗಿದ್ದರು. ಸರ್ ನೀವು ಸಹ ಬರಬೇಕು ಅಂದೆ. ಹಾಗೆ ಇಬ್ಬರು 1 ವಾರ ಮಂಗಳೂರಿಂದ ಒಬ್ಬರನ್ನು ಕರೆಸಿ ಟ್ರೈನಿಂಗ್ ಮಾಡಿ ಬಿಲ್ಡಿಂಗ್ ಇನಾಗ್ರೇಷನ್ ದಿವಸ ಮೊಯ್ಲಿಯವರದು ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರಿಂದ ಯಕ್ಷಗಾನ ಅದು ಎಷ್ಟು ವೈರಲ್ ಆಯಿತು ಅಂದರೆ ಮರುದಿವಸ ಹಿಂದಿಯ ಎಲ್ಲ ಪೇಪರ್ಗಳಲ್ಲಿ ಕೂಡ ನೇತಾ ಬನ್ಗಯ ಅಭಿನೇತ ಅಂತ ಟೈಟಲ್ನಲ್ಲಿ ಬಂತು. ಇತ್ತೀಚೆಗೆ 2 ವರ್ಷದ ಹಿಂದೆ ಆಸ್ಕರ್ ಫರ್ನಾಂಡಿಸ್ ತೀರಿಕೊಂಡಾಗ ಉತ್ತರ ಭಾರತದ ಪತ್ರಿಕೆಗಳಲ್ಲಿ, ಚಾನೆಲ್ಗಳಲ್ಲಿ ಎಲ್ಲ ಬಂದಿದ್ದು ಅವರ ಭೀಷ್ಮಾಚಾರ್ಯನ ವೇಷ, ಯಕ್ಷಗಾನದ ವೇಷ. ಮತ್ತು ಎಲ್ಲರೂ ಈಸ್ ಎ ಗ್ರೇಟ್ ಯಕ್ಷಗಾನ ಆರ್ಟಿಸ್ಟ್ ಅಂತೆಲ್ಲ ಬರೆದ್ರು. ಗ್ರೇಟ್ ಅಲ್ಲ, ಅವರು ಪಾಪ 4 ದಿವಸ ಕಳೆದು ಅದು ಮಾಡಿದರು ನೋಡಿ. ಅದೊಂದು ರೆಕಾರ್ಡ್ ಆಯಿತು. ಹಾಗೆ ನೋಡಿ, ಕೇಂದ್ರದ ಮಂತ್ರಿಗಳು ನಾವು ಎಲ್ಲ ಸೇರಿ ಕರ್ನಾಟಕ ಸಂಘವನ್ನು ಒಂದು ಮೇಲಕ್ಕೆ ತಂದ್ವಿ. ಮತ್ತು ನಾನು ಅಲ್ಲಿ ಇದ್ದದ್ರಿಂದ ಕರ್ನಾಟಕ ಸಂಘ ಮೊದಲು ಕಾರ್ಯಕ್ರಮ ಅರೇಂಜ್ ಮಾಡೋದು, ಡ್ಯಾನ್ಸ್ ಮಾಡೋದು ಹೀಗೆ ಇತ್ತು. ನಾನು ಅದಕ್ಕೊಂದು ಅಕಾಡೆಮಿಕ್ ಆದ ಡೈಮೆನ್ಷನ್ ಕೊಟ್ಟೆ. ಕರ್ನಾಟಕದ ವಿಶ್ವವಿದ್ಯಾಲಯಗಳನ್ನು ಕರೆಸಿ ಸೆಮಿನಾರ್ ಮಾಡೋದು,
ಅಷ್ಟೊತ್ತಿಗೆ ಕ್ಲಾಸಿಕಲ್ ಕನ್ನಡಕ್ಕೆ ಒಂದು ಮನ್ನಣೆ ದೊರಕಲಿಲ್ಲ. ನಾನು ಅದಕ್ಕೆ ದ್ರಾವಿಡನ್ ಯೂನಿವರ್ಸಿಟಿ, ಕನ್ನಡ ಯೂನಿವರ್ಸಿಟಿ, ಇನ್ಯಾವುದು ಹೈದರಾಬಾದ್ ಯೂನಿವರ್ಸಿಟಿ, ಒಂದು 5 ಯೂನಿವರ್ಸಿಟಿಗಳನ್ನು ಸೇರಿಸಿ ಅಲ್ಲಿಯ ವೈಸ್ ಚಾನ್ಸಲರ್ನ ಕರೆದು ಸೆಮಿನಾರ್ ಮಾಡಿ ಅದಕ್ಕೆ ನ್ಯಾಷನಲ್ ಚಾನಲ್ಗಳನ್ನೆಲ್ಲ ಕರೆಸಿ ANI ಅವರನ್ನು ಕರೆಸಿ ವೈ ಕ್ಲಾಸಿಕಲ್ ಕನ್ನಡ ದ ಸ್ಟೇಟಸ್ ಫಾರ್ ಕನ್ನಡ ಇಸ್ ಇಂಪಾರ್ಟೆಂಟ್ ಅಂತ ಹೇಳೋದನ್ನು ತೆಲುಗಿನವರು ಹೇಳಬೇಕು, ತಮಿಳವರು ಹೇಳಬೇಕು, ಮಲಯಾಳಿಗಳು ಹೇಳಬೇಕು, ಕನ್ನಡಿಗರು, ಬರೀ ಕನ್ನಡಿಗರಲ್ಲ. ಅದು ಇಂಪ್ರೆಷನ್ ಆಗಿ ನೋಡಿ ಆ ಸೆಮಿನಾರ್ ದ್ರಾವಿಡ ಭಾಷೆಯರೆಲ್ಲ. ಹೌದು. ಅದು ಮಾಡಿ 3 ತಿಂಗಳಲ್ಲಿ ಸಿಕ್ತು ನೋಡಿ ನಮಗೆ ಕ್ಲಾಸಿಕಲ್ ಕನ್ನಡ. ಅಂದರೆ ನಾನು ಮಾಡಿದ್ದರಿಂದ ಸಿಕ್ತು ಅಂತ ಹೇಳ್ತಾ ಇಲ್ಲ, ನಾವು ಆ ಥರದ ಕೆಲಸ ಮಾಡಿದ್ದರಿಂದ ಕರ್ನಾಟಕ ಸಂಘಕ್ಕೆ ಒಂದು ಅಕಾಡೆಮಿಕ್ ಡೈಮೆನ್ಷನ್ಸ್ ಕೂಡ ಬಂತದು. ಹೀಗೆ ಎಲ್ಲರೂ ಹೋಗೋದು, ಕೆಲಸ ಮಾಡೋದು, ಬಿಡೋದು, ಮತ್ತೆ ಹೋಗೋದು. ಈಗ ಬಂದು ಪ್ರಾಧಿಕಾರಕ್ಕೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೊಂದು ಅಕಾಡೆಮಿಕ್ ಡೈಮೆನ್ಷನ್ ಕೊಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೇನೆ. ಈಗ ನೋಡಿ ಒಂದು 49 ಪುಸ್ತಕ ಇನ್ನೊಂದು 15 ದಿವಸದಲ್ಲಿ ಬಿಡುಗಡೆ ಆಗುತ್ತೆ ಪ್ರಾಧಿಕಾರದ. ಹೌದು. ಆಮೇಲೆ ಕನ್ನಡದಲ್ಲಿ ಮಕ್ಕಳು ಯಾಕೆ ಕರ್ನಾಟಕದಲ್ಲಿ ಫೇಲ್ ಆಗ್ತಾರೆ ಅಂತ ಒಂದು ವರದಿ ರೆಡಿಯಾಗಿದೆ. ಶತಮಾನ ಕಂಡ ಶಾಲೆಗಳದ್ದು ಒಂದು ವರದಿ ನೋಡಿ. 100 ವರ್ಷ ಆಗಿದೆ ಶಾಲೆಗಳು. 100 ವರ್ಷ ಕಳೆದ ಶಾಲೆಗಳು ಈಗ ಹೆಂಗಿವೆ? ಅದರಲ್ಲಿ ಕೆಲವನ್ನಾದರೂ ಆ ಕಾಲದಲ್ಲಿ ಮಾಡಿದ ಶಾಲೆ, ಎಷ್ಟೋ ಶಾಲೆಗಳಿಗೆ ಗಾಂಧಿ ಬಂದಿದ್ದಾರೆ. ಅವುಗಳನ್ನೆಲ್ಲ ಒಂದು ಮೆಮರಿ ಶಾಲೆಗಳಾಗಿ ಕನ್ವರ್ಟ್ ಮಾಡಬೇಕು. ನೀವು ಅದೆಲ್ಲ ಕನ್ನಡ ಮಕ್ಕಳಿಲ್ಲ ಅಂತ ಬೀಳಿಸಿ ಹಾಕೋದಲ್ಲ. ಅದಕ್ಕೆ ಒಂದು ಎಚ್ಚರ ಮೂಡಿಸೋದಕ್ಕೆ ಸರ್ಕಾರಕ್ಕೆ ಆ ಥರದ ಅಕಾಡೆಮಿ ಕೆಲಸಗಳು ಆಗ್ತಾಯಿದೆ. ಸ್ಥಳನಾಮಗಳನ್ನು ಉಳಿಸೋದಕ್ಕೆ ಒಂದು ಯೋಜನೆ ಮಾಡ್ತಾಯಿದ್ದೀನಿ. ಹೀಗೆ ಬಹುಶಃ ನನ್ನ ಸರ್ವೀಸಿನ ಕೊನೆಯ ಭಾಗದಲ್ಲಿ ಪ್ರಾಧಿಕಾರಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಯಾವ ಕಾರಣಕ್ಕೂ ಇನ್ನೂ ಕೆಲಸ ಮಾಡುವಷ್ಟು ಚೈತನ್ಯ ಉಳಿದಿಲ್ಲ, ಸಾಕು. ಮಾಡ್ತೀರಾ ಸರ್? ಇನ್ನೂ ದೊಡ್ಡ ಹುದ್ದೆ ಬರ್ಬೋದು. ಕನ್ನಡ ಬೆಳೆಸ್ಬೇಕಲ್ಲ, ಇನ್ನು ನಿಮಗೆ ದಣಿವು ಇಲ್ಲ ಇನ್ನು. ಆದರೆ ಈಗ ಗೊತ್ತಾಗ್ತದೆ, ಏಜ್ ಆಗ್ತಾ ಇದೆ ಸರ್. ಈಗ ಕನ್ನಡ ನಮಗೆ ನಮ್ಮ ಮಕ್ಕಳು ನಮಗೆ ಅಭಿಮಾನ, ಅದು ನಮ್ಮ ಕನ್ನಡ ನಮಗೆಲ್ಲ ಅಭಿಮಾನ ಕನ್ನಡಿಗರಿಗೆ. ಆದರೆ ಕನ್ನಡನ ಬಿಟ್ಟು ಗ್ಲೋಬಲೈಸ್ ಆದಾಗ ಒಂದು ವಿಷಯ ಅಂದರೆ, ಒಂದು ಮಗು ಹೊರಗೆ ಹೋದಾಗ ಕನ್ನಡದ ಅವಶ್ಯಕತೆಯೇ ಇಲ್ಲ ಅಂತಾರೆ, ಕನ್ನಡ ನಮಗೆ ಬೇಡ ಅಂತಾರೆ ಈಗಿನ ಜನ. ಅಂಥವರಿಗೆ, ನಮ್ಮ ಕರ್ನಾಟಕದಲ್ಲಿರೋ ಜನತೆಗೆ, ಕರ್ನಾಟಕದಲ್ಲಿ ಹುಟ್ಟೋ ಮಕ್ಕಳಿಗೆ ಯಾಕೆ ಕನ್ನಡ ಬೇಕು ಸರ್ ನಿಮ್ಮ ಪ್ರಕಾರ? ಇದು ಭಾಳ ಮಹತ್ವದ ಪ್ರಶ್ನೆ. ಈಗ ನೋಡಿ, 1990ರ ಅನಂತರ ಅಥವಾ 92ರ ಅನಂತರ ಈ ಜಾಗತೀಕರಣ ಭಾರತಕ್ಕೆ ಪ್ರವೇಶ ಮಾಡಿತು. PV ನರಸಿಂಹರಾಯರು ಮತ್ತು ಮಾನ್ಯ ಮನಮೋಹನ್ ಸಿಂಗ್ ಅವರು ಭಾರತದ ಮಾರುಕಟ್ಟೆಯನ್ನು ಜಗತ್ತಿಗೆ ತೆರೆದರು. ಅಲ್ಲಿವರೆಗೆ ನಮ್ಮದು ಒಂದು ಲಿಮಿಟೆಡ್, ಸಂಕುಚಿತವಾದಂಥ ಒಂದು ಆರ್ಥಿಕ ಪರಿಸ್ಥಿತಿ ಇತ್ತು. ಆದರೆ ಒಂದು ಸಾರಿ ವಾತಾವರಣ ಓಪನ್ ಆದ ಮೇಲೆ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ವಿದೇಶದಿಂದ ಬಂಡವಾಳ ಬರೋದು, ವಿದೇಶದ ವಿಶ್ವವಿದ್ಯಾಲಯಗಳು ಬಂದು ಇಲ್ಲಿ ಅವರ ಸೆಂಟರ್ಗಳನ್ನು ತೆರೆಯುವುದು, ಮತ್ತು ನಮ್ಮಲ್ಲಿ ದುಡ್ಡಿದ್ದವರು ಭಾಳ ಆರಾಮವಾಗಿ ಅವರ ಮಕ್ಕಳನ್ನು ಅಮೇರಿಕಕ್ಕೋ ಆಸ್ಟ್ರೇಲಿಯಾಕ್ಕೋ ಕಳಿಸೋದು, ಇದು ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಹೀಗೆ ನಡೆದಾಗ ಈ ಮಾರುಕಟ್ಟೆ ಕೇಂದ್ರಿತವಾದಂಥ ಒಂದು ಚಿಂತನಾ ಕ್ರಮದ ಹಿಂದೆ ಇರುವುದು ಯಾವುದಂದರೆ ಹಣ ಮಾಡೋದು. ಈ ಹಣ ಮಾಡುವುದೇ ನಮ್ಮ ಬದುಕಿನ ಉದ್ದೇಶ ಆಗಿದ್ದಿದ್ರೆ, ನೀವು ಹೇಳೋದು ಸರಿ, ನೀವು ಇಂಗ್ಲೀಷ್ ಅನ್ನೋದ್ರ ಕಲೀರಿ, ಫ್ರೆಂಚ್ ಅನ್ನೋದ್ರ ಕಲೀರಿ, ಹಣ ಮಾಡು ಅಂತ. ಅದು ಒಂದು ಬೆಳವಣಿಗೆ, ಇವತ್ತಿನ ಬೆಳವಣಿಗೆ. ಬಟ್ ಈ ಬೆಳವಣಿಗೆಗಳು ಏನಾಗ್ತವೆ ಅಂತಂದರೆ, ಮನುಷ್ಯನನ್ನು ಈಗ ಏನು ಕುವೆಂಪು ಬರೆದರು, ಬೇಂದ್ರೆ ಹೇಳಿದರು, ಪಂಪ ಹೇಳಿದರು, ಕುಮಾರವ್ಯಾಸ ಹೇಳಿದ, ಈಗ ಅಂಥ ಚಿಂತನಕಾರರ ಹಿಂದೆ ಹಣಕ್ಕಿಂತ ಹೆಚ್ಚಾಗಿ ಮನುಷ್ಯ ಸಾಂಸ್ಕೃತಿಕವಾಗಿ ಹೇಗೆ ಬೆಳಿಬೇಕು ಎಂಬ ಒಂದು ಯೋಚನೆ ಇರ್ತದೆ. ಮಾನವ ಜಾತಿ ಒಂದೇ ವಲಂ ಅಂತ ಪಂಪ ಹೇಳಿದಾಗ ಎಲ್ಲರೂ ಕೂಡ ಒಂದೇ ಥರ ಇರಬೇಕು. ನೀವು ಧರ್ಮವನ್ನು ಆಧರಿಸಿಕೊಂಡು, ಲೈ ನೀನು ಹಿಂದೂ, ಲೈ ನೀನು ಮುಸ್ಲಿಮು, ನೀ ಕ್ರಿಶ್ಚನ್ನು ಅಂತ ಒಡೆಯುವುದಿದೆಯಲ್ಲ, ಅದು ಬರೋದಿಲ್ಲ, ಅಲ್ಲಿ ಬರಬಾರ್ದು. ಇದನ್ನು ಎಲ್ಲ ಕವಿಗಳು, ವಚನಕಾರರು ಸೇರಿದ ಹಾಗೆ ಕುವೆಂಪು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರ್ನಾಟಕವನ್ನು ಕರೆದರು. ಅಂದರೆ ಇಲ್ಲಿಗೆ ಎಲ್ಲರೂ ಬದುಕಿರಬೇಕು ಅಂತ. ಅಂದರೆ ಇಂಥ 1000 ಉದಾಹರಣೆ ಕೊಡಬಲ್ಲ ನಾನು. ಬಟ್ ಮುಖ್ಯವಾಗಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ, ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಮಾನವೀಯ ಅಭಿವೃದ್ಧಿ, ಮನುಷ್ಯತ್ವದ ಅಭಿವೃದ್ಧಿ ಆಗಬೇಕಂದ್ರೆ ಆಗ ನಿಮಗೆ ಸ್ಥಳೀಯ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದಂಥ ಸ್ಥಳೀಯ ಭಾಷೆಗಳ ಬಗ್ಗೆ ಒಂದು ಆಳವಾದ ತಿಳುವಳಿಕೆ ಬೇಕಾಗ್ತದೆ. ಈ ಆಳವಾದ ತಿಳುವಳಿಕೆ ನಿಮ್ಮನ್ನು ಏನು ಮಾಡ್ತದೆ ಅಂತಂದರೆ, ನಿಮ್ಮ ಕಾಲುಗಳನ್ನು ಬಲವಾಗಿ ನಿಮ್ಮ ಊರಿನಲ್ಲಿ ಇಡುವ ಹಾಗೆ ಮಾಡ್ತದೆ. ಅದು ನೀವು ಇಲ್ಲಿ ಬಲವಾಗಿ ನಿಮ್ಮ ಕಾಲುಗಳನ್ನು ಊರಿದರೆ ಮಾತ್ರ ಆಕಾಶದಲ್ಲಿ ಗರಿ ಬಿಚ್ಚಲಿಕ್ಕಾಗ್ತದೆ.
ನೀವು ಮಾತೃಭಾಷೆಯನ್ನು ಬಿಟ್ಟು ಬರೀ ನೀವು ಸುಮ್ಮನೆ ಉದಾಹರಣೆ ಹೇಳೋದು, ನಾನು ಅನೇಕ ಇಂಥ ಕೆಲಸಗಳನ್ನು ಮಾಡಿದ್ದೇನೆ. ನೀವು ಇವತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದುವ 7ನೇ ಕ್ಲಾಸಿನ ಒಂದು ಮಗುವನ್ನು ಕರ್ಕೊಂಡು ಬನ್ನಿ, ಹಳ್ಳಿಯಿಂದ 7ನೇ ಕ್ಲಾಸ್ ಓದುವ ಕನ್ನಡ ಮೀಡಿಯಮ್ನ ಒಂದು ಮಗುವನ್ನು ಕರ್ಕೊಂಡು ಬನ್ನಿ. ನಿಮಗೆ ನೋಡೋದಕ್ಕೆ ಇಂಗ್ಲೀಷ್ ಮೀಡಿಯಮ್ನ ಮಗು ಠಾಕ್ ಟೀಕಾಗಿ ಕಾಣ್ತಾನೆ, ಅವನು ಚೆಂದ ಇರ್ತಾನೆ, ಅವನು ಭಾಳ ಗುಡ್ ಮಾರ್ನಿಂಗ್ ಅಂತ ನಿಮಗೆಲ್ಲ ಅವನ ಒಂದು ಕನ್ನಡದವನು ಹಾಗೇನು ಹೇಳಲ್ಲ. ಆದರೆ ನೀವು ಅವನ ಹತ್ರ ಮಾತಾಡಿದರೆ, ಉದಾಹರಣೆ ಒಂದು ಕಾಡಿನ ಬಗ್ಗೆ ಮಾತಾಡಿದರೆ, ಈ ಹಳ್ಳಿಯ ಹುಡುಗ ಏನಿಲ್ಲ ಅಂದರೂ 15 ನಿಮಿಷದಲ್ಲಿ 200 ಪದಗಳನ್ನು ಬಳಸ್ತಾನೆ. ಕಾಡು ಅಂದರೆ ಬರೀ ಕಾಡು ಅನ್ನಲ್ಲ, ಅವನು ಮರ ಹೇಳ್ತಾನೆ, ಹೂವು ಹೇಳ್ತಾನೆ, ನಾನು ಕಾಡಿಗೆ ಹೋಗಿದ್ದೆ ಅಂತಾನೆ, ಬಳ್ಳಿಗಳ ಬಗ್ಗೆ ಹೇಳ್ತಾನೆ, ಅಲ್ಲಿರುವ ಪ್ರಾಣಿಗಳ ಬಗ್ಗೆ ಹೇಳ್ತಾನೆ, ಕಂಟಿನ್ಯೂಸ್ ಹೇಳ್ತಾ ಇರ್ತಾನೆ. ನಿಲ್ಲಿಸ್ಬೇಕು ನೀನು ಸಾಕಪ್ಪ ಅಂತ. ಇಂಗ್ಲೀಷ್ನ ಮನೆ ಹೇಳ್ತಾನೆ, ನೀನು ಐ ನೋ ಫಾರೆಸ್ಟ್, ಆಯಿತು. ಅವನಿಗೆ ಕಾಡು ಅಂದರೆ ಒಂದು ಫಾರೆಸ್ಟ್ ಮಾತ್ರ, ಅದರ ಡಿಟೇಲ್ ಬರಲ್ಲ. ಅಂದರೆ ಇಂಗ್ಲೀಷ್ ಈಗ ಅದು ಕಲಿಬೇಕು ಅಂತಲೇ ಹೇಳುವ ನಾನು, ಕಲಿಬಾರ್ದು ಅಂತಲ್ಲ, ಆದರೆ ಇಂಗ್ಲೀಷ್ ಮಾತ್ರ ಕಲಿತಾಗ ನಿಮ್ಮ ಪದ ಸಾಮರ್ಥ್ಯ ಕಮ್ಮಿ ಆಗ್ತದೆ. ನೋಡಿ, ನಮ್ಮ ಕವಿರಾಜ ಮಾರ್ಗಕಾರ, ನೀವು ಎಲ್ಲ ಓದಿದ್ದು ಕವಿರಾಜ ಮಾರ್ಗಕಾರ ಅಲ್ಲ, ಶಬ್ದಮಣಿ ದರ್ಪಣದವ ಕೇಶಿರಾಜ ಶ್ರೋತೃಮುಖದೊಳ್ ಪಂಚೇಂದ್ರಿಯಗಳಂ ಪರಿಭಾವಿಪ ವಾಗ್ದೇವಿಗೆ. ಕಿವಿಗೆ ಒಂದು ಶಬ್ದ ಬಿದ್ದಾಗ ಅದು ನಿಮ್ಮ ಪಂಚೇಂದ್ರಿಯಗಳನ್ನು ಉದ್ಭಾವಿಸುವ ರೀತಿ ಇದೆಯಲ್ಲ, ಅದರ ಬಗ್ಗೆ ಭಾಳ ಅದ್ಭುತವಾಗಿ ಹೇಳ್ತಾನೆ. ಆದ್ದರಿಂದ ನಮ್ಮ ದಾರ್ಶನಿಕರು ಕುಮಾರಿಲ, ಭರ್ತೃಹರಿ, ಮಂಡನ ಮಿಶ್ರ, ಪತಂಜಲಿ, ಇವರೆಲ್ಲ ಭಾಷೆ ಬಗ್ಗೆ ಹೇಳಿದ ಮಾತುಗಳಿದೆಯಲ್ಲ, ಭಾಷೆಯ ಜಗತ್ತು ಅಂತ. ಭಾಷೆಯ ಜಗತ್ತು. ಈಗ ನಾನು ಒಂದು ಪದವನ್ನು ಬೆಕ್ಕು ಅಂತ ಒಂದು ಪದ ಹೇಳಿದರೆ, ಆ ಬೆಕ್ಕನ ಚಿತ್ರ ನಮ್ಮ ಮನಸ್ಸಿನಲ್ಲಿ ಬರ್ತದಲ್ಲ, ಅದು ಯಾವ ಬೆಕ್ಕು? ಅದು ನಾನು ನನ್ನ ಮನೆಯಲ್ಲಿ ನನ್ನ ಊರಿನಲ್ಲಿ ನೋಡಿದ ಬೆಕ್ಕು. ಅದು ಕಳ್ಳ ಬೆಕ್ಕು ಇರ್ಬೋದು, ಬಿಳಿ ಬೆಕ್ಕು ಇರ್ಬೋದು, ಕಪ್ಪು ಬೆಕ್ಕು ಇರ್ಬೋದು, ನನ್ನ ಹಾಸಿಗೆಯಲ್ಲಿ ಬಂದು ಮಲಗುವ ಬೆಕ್ಕು ಇರ್ಬೋದು. ಆದರೆ ಆ ಬೆಕ್ಕಿನ ಕಲ್ಪನೆ ನಿಮ್ಮದು ನಂದು ಒಂದೇ ಅಲ್ಲ. ಬೆಕ್ಕು ವಿಜುವಲೈಸ್ ಮಾಡ್ತಾರೆ, ಅನುಭವಗಳ ಮೂಲಕ ವಿಜುವಲೈಸ್. ನೀವು ಬೇಸಿಕ್ ಅನುಭವಗಳೇ ಇಲ್ಲದೆ ನೀವು ಏನನ್ನು ವಿಜುವಲೈಸ್ ಮಾಡ್ತೀರಿ? ಹಾಗಾಗಿ ಏನಂದರೆ, ಮಾತೃಭಾಷೆಯ ಶಿಕ್ಷಣ ಮಾನವನ ಒಟ್ಟಾರೆ ಅಭಿವೃದ್ಧಿಗೆ, ನೋಡಿ, ಅಭಿವೃದ್ಧಿಯನ್ನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಹೇಳಿದರು, ನನಗೆ ಚೈನಾದ ಹಾಗಿರುವ ಯಾಂತ್ರಿಕ ಅಭಿವೃದ್ಧಿ ಬೇಡ, ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ, ಭಾರತದ ಮಾನವ ಕೇಂದ್ರಿತ ಅಭಿವೃದ್ಧಿ ಬೇಕು ನನಗೆ ಅಂತ. ತುಂಬ ಒಳ್ಳೆಯ ಮಾತದು, ಮಾನವ ಕೇಂದ್ರಿತವಾದ ಅಭಿವೃದ್ಧಿ. ಇವತ್ತು ಏನಾಗಿದೆ ಅಂದರೆ, ಡೆವಲಪ್ಮೆಂಟ್ ರಿಗಾರ್ಡ್ಲೆಸ್ ಆಫ್ ಕಲ್ಚರ್. ಈಗ ಕೋಲಾರಕ್ಕೆ ನೀರು ಬೇಕು ಅಂದರೆ ಪಶ್ಚಿಮ ಘಟ್ಟ ಕಡೀರಿ ಅಂತ, ಬೆಂಗಳೂರಿಗೆ ನೀರು ಬೇಕಂದರೆ ಶರಾವತಿಯಿಂದ ತಿರುಗಿಸಿ ಅಂತ. ಶರಾವತಿಯಿಂದ ಒಂದು ನೀರನ್ನು ತಿರುಗಿಸಿದರೆ ಅಲ್ಲಿಯ ಕಾಡು, ಅಲ್ಲಿಯ ಪ್ರಾಣಿಗಳು, ಅಲ್ಲಿಯ ಸಸ್ಯಗಳು, ಅದು ಒಂದು ದೊಡ್ಡ ಜೀವಲೋಕ ಅಲ್ವ, ಅದು ದೊಡ್ಡ ಜೀವಲೋಕ. ಈಗ ನಾನು ಇಲ್ಲಿ ಯಾವುದು ನಮ್ಮ ಎತ್ತಿನಹೊಳೆ ಹತ್ತಿರ ನನ್ನ ಮನೆ, ಭಾಳ ದೂರ ಏನಿಲ್ಲ, ಸುಬ್ರಹ್ಮಣ್ಯ. ಎತ್ತಿನಹೊಳೆ ಎಂಬುದು ಒಂದು ನದಿ ಮಾತ್ರ ಅಲ್ಲ, ಅದು ಆ ನದಿಗೆ ಅಂಟಿಕೊಂಡಿರುವ ಸಹಸ್ರ ಜೀವಜಾಲಗಳು, ಸಹಸ್ರ ಗಿಡಮರಗಳು, ತರಗೆಲೆಗಳು, ಕಪ್ಪೆಗಳು, ಜಿಗಣೆಗಳು, ಹಕ್ಕಿಗಳು, ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅದರ ಬಗ್ಗೆ ಒಂದು ತಿಳುವಳಿಕೆ ಇಲ್ಲದ್ದರಿಂದ ನಮಗೆ ನೀರು ತರುವುದಂದರೆ ಕಾಡು ಕಡಿಯೋದು, ಪೈಪ್ ಹಾಕೋದು, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡೋದು, ಇಷ್ಟೇ ಅಲ್ಲ ಅದು. ಅಂದರೆ ದಿ ಕಾನ್ಸೆಪ್ಟ್ ಆಫ್ ದಿ ಡೆವಲಪ್ಮೆಂಟ್ ರಿಗಾರ್ಡ್ಲೆಸ್ ಆಫ್ ಕಲ್ಚರ್, ಸಂಸ್ಕೃತಿಯ ಪರಿವೇ ಇಲ್ಲದೆ ಬೆಳೆಸುವ ಅಭಿವೃದ್ಧಿ ಇದೆಯಲ್ಲ, ಇದು ಮನುಕುಲಕ್ಕೆ ಭಾಳ ಮಾರಕವಾದ್ದು ಅಂತ ನಂಬಿದವರಲ್ಲಿ ನಾನು ಒಬ್ಬ. ಅಂದರೆ ಭಾಷೆಗಳ ಸಾವು, ನೀವು ಮಾತೃಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯನ್ನು ಕಲಿತಾಗ ನಿಮ್ಮ ಮಾತೃಭಾಷೆ ಸಾಯ್ತದೆ. ಮಾತೃಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ನೀವು ಕಾಣುವ ಅಭಿವೃದ್ಧಿ, ಆ ಅಭಿವೃದ್ಧಿಗೆ ಸಂಸ್ಕೃತಿಯ ಸ್ಪರ್ಶ ಇಲ್ಲದೆ ಇರುವುದರಿಂದ ಡಿಸಾಸ್ಟ್ರಸ್ ಅಂತ ಹೇಳ್ತೇವೆ ನಾವು. ಮನುಕುಲಕ್ಕೆ ಇದು ತುಂಬ ಹಾನಿ ಉಂಟು ಮಾಡಲಿದೆ. ಈಗಾಗಲೇ ಅದರ ಹಾನಿ ನಮಗೆ ಅದರ ಅನುಭವಕ್ಕೆ ಬರ್ತಾ ಇದೆ. ಆದರೆ ತುಂಬ ಬೇಸರದ ಸಂಗತಿ ಅಂತಂದರೆ, ಪರಿಸರದ ನಾಶ ಮತ್ತು ಭಾಷೆಯ ಸಾವು, ಇದರ ಬಗ್ಗೆ ಅತ್ಯಂತ ಕಡಿಮೆ ಚರ್ಚೆ ನಡೀತಾ ಇರೋದು ಇದೆ ಎರಡರ ಬಗ್ಗೆ. ಆದ್ದರಿಂದ ಜನಕ್ಕೆ ಏನಂದರೆ, ಇಂಗ್ಲೀಷ್ ಓದಿದ ದುಡ್ಡು ಬರುತ್ತೆ, ಹಾಗೆ ದುಡ್ಡಿಗೋಸ್ಕರ ಮಾತ್ರ ಬದುಕಿದೆಯಾ ನೀನು? ಮನುಷ್ಯನಾಗಿ ನಿಮ್ಮ ಮಗ ಮನುಷ್ಯನಾಗಿ ಬದುಕೋದು ಬೇಡವಾ? ಅವನು ಎಲ್ಲ ಜೀವಚರಗಳನ್ನು ಪ್ರೀತಿಸುವಾಗೆ ಬೆಳೀದು ಬೇಡವಾ? ಬೆಳೀದು ಬೇಡ ಅಂತಂದರೆ ಮತ್ತೆ ನಮಗೆ ತೇಜಸ್ವಿ ಯಾಕೆ ಮುಖ್ಯ? ಕುವೆಂಪು ಯಾಕೆ ಮುಖ್ಯ? ಬೇಂದ್ರೆ ಯಾಕೆ ಮುಖ್ಯ? ಅದು ಯಾವುದೋ ಒಬ್ಬ ಇಂಗ್ಲೀಷ್ ಬರಹಗಾರ ಶೇಕ್ಸ್ಪಿಯರ್ ಯಾಕೆ ಮುಖ್ಯ?
ಇವೆಲ್ಲ ಪ್ರಶ್ನೆಗಳು ಭಾಳ ಗಾಢವಾದ್ದು. ಅದರಿಂದ ನನ್ನದು ಸರಳವಾದ್ದು ಏನು ಅಂತಂದರೆ, ನೀವು ಇಂಗ್ಲೀಷ್ ಓದಿ, ಸಂಪಾದನೆ ಮಾಡಿ, ಫ್ರೆಂಚ್ ಓದಿ, ಜರ್ಮನ್ ಓದಿ, ಯಾವ ಭಾಷೆ ಏನಾದರೂ ಕಲೀರಿ, ಈ ಕಾಲದಲ್ಲಿ ಕಲಿಬೋದು. ಆದರೆ ನೀವು ಮಾತೃಭಾಷೆಯನ್ನು ನಿಮ್ಮ ಮೂಲ ಶಕ್ತಿಯಾಗಿ ಉಳಿಸಿಕೊಂಡ್ರೆ ಮಾತ್ರ ನಿಮ್ಮ ಅಭಿವೃದ್ಧಿ ಅದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಇಲ್ಲದಿದ್ದರೆ ಅದು ಪಾರ್ಶ್ವಿಕ ಅಭಿವೃದ್ಧಿ ಆಗ್ತದೆ. ಇದು ನನ್ನ ಗಟ್ಟಿಯಾದ ತಿಳುವಳಿಕೆ. ಮತ್ತು ಇನ್ನೊಂದು ಪ್ರಶ್ನೆ ಸರ್, ನಾನು ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ ನೋಡಿದ ಹಾಗೆ ಸಾಹಿತ್ಯ ಕೆಲವು ಜನಗಳಿಗೆ ಮಾತ್ರ ಅದು ಒಂಥರ ಮೀಸಲಾಗ್ತಾ ಇದೆ. ಸಾಹಿತ್ಯದ ಗಂಧವೇ ಇಲ್ದಿರೋ ಜನಸಾಮಾನ್ಯರಿಗೆ ಅಲ್ಲಿಂದ ಇಲ್ಲಿಗೆ ವಿಚಾರಧಾರೆನ ಹೇಗೆ ತಲುಪಿಸ್ತೀರಾ? ಅಂದರೆ ದೊಡ್ಡ ಒಂದು ಸಮೂಹಕ್ಕೆ ಏನು ಗೊತ್ತಾಗ್ತಾ ಇಲ್ಲ, ಅವರೆಲ್ಲ ಗೊಂದಲದಲ್ಲಿದ್ದಾರೆ ಅನಿಸುತ್ತೆ ಸಮಾಜದಲ್ಲಿ. ಸೊ ಎಷ್ಟೋ ವರ್ಷದಿಂದ ಸಾಹಿತ್ಯ ಆಯಾ ಕಾಲಘಟ್ಟದಲ್ಲಿ ಬದಲಾವಣೆಗಳು ಮಾಡ್ಕೊಂಡು ಬಂದಿದೆ ಅಲ್ವಾ ಸರ್? ಆದರೆ ಈಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ಸಾಹಿತ್ಯದಿಂದ ಸಮಾಜಕ್ಕೆ ಹೇಗೆ ಒಳ್ಳೆಯದಾಗುತ್ತೆ ಅಂತ? ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಾಹಿತಿಗಳ ಬಗ್ಗೆ ಕೇಳುವ ಪ್ರಶ್ನೆ ಇದು. ಈಗ ಈ 90ರ ಅನಂತರದ ಬೆಳವಣಿಗೆ ಅಂತ ನಾನು ಏನು ಹೇಳಿದೆ, ಅದು ಬೆಳೀತಾ 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 ಈಗ ಏನಾಗಿದೆ ಅಂದರೆ, ನಾನು ನೋಡಿದಾಗೆ ಸಾಹಿತಿಗಳಿಗೆ ಅಂಥ ಮುಖ್ಯವಾದಂಥ ಜಾಗವೇ ಇಲ್ಲ ಈಗ ಸಮಾಜದಲ್ಲಿ. ನೀವು 2014ರ ಅನಂತರದ ಭಾರತದ ಬೆಳವಣಿಗೆ ನೋಡಿದರೆ ಎಲ್ಲರೂ ಸಾಹಿತಿಗಳನ್ನು ಹಾಸ್ಯ ಮಾಡುವ ಹಂತಕ್ಕೆ ಬಂದಿದೆ. ಈಗ ಮಾನ್ಯ ಪ್ರಧಾನಮಂತ್ರಿಗಳೇ ಹೇಳಿದರು, ಖಾನ್ ಮಾರ್ಕೆಟ್ ಜೀವಿಗಳು ಅಂತ ಹೇಳಿದರು. ಅಂದರೆ ಖಾನ್ ಮಾರ್ಕೆಟ್ ಅಂತ ಡೆಲ್ಲಿಯಲ್ಲಿದೆ, ಅಲ್ಲೆಲ್ಲ ಬುದ್ಧಿಜೀವಿಗಳು ಸೇರ್ತಾರೆ, ಟೀ ಕುಡಿತಾರೆ, ಚರ್ಚೆ ಮಾಡ್ತಾರೆ. ಅದನ್ನು ಮಾನ್ಯ ಪ್ರಧಾನಿಗಳು ತಮಾಷೆ ಮಾಡಿದರು. ಹಾಗಾಗಿ ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಹಿತಿಗಳನ್ನು ಟ್ರೋಲ್ ಮಾಡೋದು, ಬೈಯೋದು ಜಾಸ್ತಿ. ಹಾಗಾಗಿ ಇವತ್ತಿನ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ, ಅಥವಾ 92ರ ಅನಂತರ ಬೆಳೆದಂಥ ಹಿಂದುತ್ವದ ಬೆಳವಣಿಗೆ, ಅಲ್ಲಿ ಧರ್ಮಕ್ಕಿರುವಂಥ ಪ್ರಾಶಸ್ತ್ಯ ಏನಿದೆ ಅದನ್ನು ಭಾಷೆಗೆ ಕೊಡ್ತಾ ಇಲ್ಲ, ಸಾಹಿತ್ಯಕ್ಕೆ ಕೊಡ್ತಾ ಇಲ್ಲ. ಈಗ ಟ್ಯಾಗೂರ್ ಅವರನ್ನೇ ಟ್ರೋಲ್ ಮಾಡುವವರನ್ನು ನೋಡಿದ್ದೀನಿ ನಾನು. ಅದಿರಲಿ, ನಾವು ಅದರ ಬಗ್ಗೆ ಹೇಳೋಣ. ಆದರೆ ಒಂದು ಮಾತು ನೀವು ಹೇಳಿದ್ದು ನಿಜ, ಅದು ಒಪ್ಪಿಕೊಳ್ತೀನಿ ನಾನು. ನಾವು ಸಾಹಿತಿಗಳು ಮಾತೃಭಾಷೆಯಲ್ಲಿ ಬರೆಯುವವರು, ಮಾತೃಭಾಷೆಯಲ್ಲಿ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡಬೇಕು ಎಂಬುದನ್ನು ಜನರಿಗೆ ಹೇಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೇವೆ. ಸಾಹಿತಿಗಳು ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕನ್ನಡವನ್ನು ದರ್ ಇಸ್ ನೋ ಟೇಕರ್ಸ್, ಕನ್ನಡವನ್ನು ತೆಕ್ಕೊಳ್ಳುವರಿಲ್ಲ. ಈಗ 8,500 ಕನ್ನಡ ಶಾಲೆಗಳೇ ಮುಚ್ಚಿ ಹೋಗಿವೆ. ಬಹುಶಃ ಇದೇ ರೀತಿ ಮುಂದುವರೆದರೆ ಮುಂದಿನ 100 ವರ್ಷದಲ್ಲಿ ಕನ್ನಡ ಒಂದು ಆಡು ಮಾತಾಗಿ, ಈಗ ನಾವು ಕೂತ್ಕೊಂಡು ಮಾತಾಡ್ತೀವಲ್ಲ, ಹೀಗೆ ಮಾತ್ರ ಉಳಿಬಹುದೇ ವಿನಃ ಒಂದು ಗಂಭೀರವಾದ ಬರವಣಿಗೆಯ ಭಾಷೆಯಾಗಿ ಕುವೆಂಪುವನ್ನು ಸೃಷ್ಟಿಸುವ ಕಾಲ ಬರಬೇಕಾದ್ರೆ ಮತ್ತೆ ಭಾಳ ದೂರ ಹೋಗಬೇಕಾಗ್ತಾರೆ ಅಂತ ಕಾಣ್ತದೆ. ಏನೇ ಇರಲಿ, ಸಾಹಿತಿಗಳ ನೋಡಿ, ಸಾಹಿತ್ಯ ಈಗ ಭಾಷೆ ಅದು ಬೇರೆ ಬೇರೆ ರೀತಿಯಿಂದ ಈಗ ನೀವು ಮತ್ತು ಈಗ ಮಾತನಾಡೋ ಭಾಷೆ ಒಂಥರ ಇರ್ತದೆ. ಈಗ ನನ್ನ ಜೊತೆ ಒಬ್ಬರು ಸ್ವಾಮೀಜಿ ಕೂತ್ರೆ ಆ ಭಾಷೆ ಚೇಂಜ್ ಆಗ್ತದೆ. ನಾವು ಸ್ವಾಮೀಜಿ ಅಂತೀವಿ, ನೀವು ಅವ್ರನ್ನ ಪರಿಚಯ ಮಾಡುವಾಗ ಶ್ರೀ 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 ಸ್ವಾಮೀಜಿ ಅವರು ಅಂತ ಪರಿಚಯ ಮಾಡ್ತೀರಿ. ನಿಮ್ಮ ಭಾಷೆ ಬದಲಾವಣೆ, ನನ್ನ ಭಾಷೆ ಬದಲಾವಣೆ ಆಗ್ತದೆ. ನಮ್ಮ ಕಮ್ಯುನಿಕೇಷನ್ ಭಾಷೆಗೆ ಗೊತ್ತಿಲ್ಲದೆ ಒಂದು ಬೇರೆ ಆಯಾಮ ಬರ್ತದೆ. ಹಿಸ್ಟ್ರಿ ಬರೆಯುವಾಗ ಅದು ಭಾಷೆ ಬೇರೆ ಆಗ್ತದೆ. ಹಾಗೆ ಕಾವ್ಯವನ್ನು ಬರೆಯುವಾಗ ಕಾವ್ಯದ ಭಾಷೆ, ಸಾಹಿತ್ಯದ ಭಾಷೆ, ನಾವು ನೀವು ಮಾತಾಡುವ ಭಾಷೆಯೇ ಅದು. ಆದರೆ ಅದು ಸಾಹಿತ್ಯವಾದಾಗ ಒಂದು ಶಿಫ್ಟ್ ತಗೊಳ್ತದೆ, ಆ ಭಾಷೆ ಬದಲಾಗ್ತದೆ ಅದು. ಈಗ ನೋಡಿ, 1190ರಲ್ಲಿ ನೇಮಿಚಂದ್ರ ನೀವು ಓದಿರ್ತೀರಿ, ಅವನು ಮಾತು ಹೇಳ್ತಾನೆ, ಲೀಲಾವತಿ ಪ್ರಬಂಧದಲ್ಲಿ ಹೇಳ್ತಾನೆ, ಕಟ್ಟುಗೆ ಕಟ್ಟದಿರಿಕ್ಕೆ ಕಡಲಂ ಕಪಿಸಂತತಿ, ಮುಟ್ಟುಗೆ ಮುಟ್ಟದಿರಿಕ್ಕೆ ನಭಮಂ ವಾಮನ ಕ್ರಮಂ. ಸೇತುವೆಯನ್ನು ಕಡಲಿಗೆ ಕಪಿಗಳು ಕಟ್ಟಿದ್ರೋ ಇಲ್ಲವೋ, 3 ಹೆಜ್ಜೆಯಲ್ಲಿ 2 ಹೆಜ್ಜೆಯಿಂದ ವಾಮನನು, 1 ಹೆಜ್ಜೆಯಿಂದ ಭೂಮಂಡಲವನ್ನು, 1 ಹೆಜ್ಜೆಯಿಂದ ಆಕಾಶವನ್ನು ಅಳದ್ನೋ ಇಲ್ವೋ, ಅದು ಗೊತ್ತಿಲ್ಲ ಅಂತ. ನರ ಶಿವನ ಗಂಟಲನ್ನು ನರ ಪಾಶುಪತಾಸ್ತ್ರ ಸಂದರ್ಭದಲ್ಲಿ ಮೆಟ್ಟಿದ್ನೋ ಇಲ್ವೋ, ಅಷ್ಟೆಲ್ಲ ಹೇಳಿ 3 ಘಟನೆಯನ್ನು ಹೇಳಿ ಅವ ನೇಮಿಚಂದ್ರ ಏನು ಹೇಳ್ತಾನೆ ಅಂದರೆ, ಕವಿ ಬಂದದೊಳ್ ಕಟ್ಟಿದರಲ್ತೆ ಏನಗ್ಗಳಮೋ ಕವೀಂದ್ರರ, ಅಂದರೆ ಕಾವ್ಯದಲ್ಲಿ ಕಟ್ಟಿದರು ಅಂತ ಹೇಳೋದು. ಈ ಕಾವ್ಯದ ಭಾಷೆ ಅದು ಬೇರೆ, ಅದನ್ನು ನಾವು ಕಾವ್ಯವಾಗಿಯೇ ಅರ್ಥ ಮಾಡಿಕೊಳ್ಬೇಕು. ನಮಗೆ ಸಮಸ್ಯೆ ಇರೋದು ಎಲ್ಲಿ ಅಂದರೆ, ನೀವು ಕಾವ್ಯದ ಭಾಷೆಯನ್ನು ವಾಸ್ತವದ ಭಾಷೆಯಾಗಿ, ಈಗ ಯಾರಾದರೂ ನನ್ನ ಹತ್ರ ಬಂದು
ಸರ್ ನಾನೊಂದು ಭಾಳ ವಾಸ್ತವದ ಕಾದಂಬರಿ ಬರೆದಿದ್ದೀನಿ ಸರ್, ಅದರಲ್ಲಿ ಬಸ್ ಸ್ಟ್ಯಾಂಡನ್ನು ಹೆಂಗೆ ವರ್ಣನೆ ಮಾಡಿದ್ದಾರೆ ಅಂದರೆ ನೀವು ಬಸ್ ಸ್ಟ್ಯಾಂಡೇ ಇದೆ ಸರ್ ಅಂದರೆ ನಾನು ಹೇಳ್ತೇನೆ ಮತ್ತು ನಾನು ನಿನ್ನನ್ನು ಯಾಕೆ ಓದಬೇಕು, ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ, ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡ್ತೀನಿ. ನೀನು ಭಾಷೆಯಲ್ಲಿ ಕಟ್ಟುವಾಗ ಏನು ಮಾಡಿದ್ದಿ, ಶಿಫ್ಟ್ ಎಲ್ಲಿದೆ ಅಂತ. ಇದು ಹೆಂಗಂದ್ರೆ ಮೇಡಮ್, ಇದು ಅಂದರೆ ಈ ಪೋಲ್ ವಾಲ್ಟ್ ಇದೆಯಲ್ಲ, ಪೋಲ್ ವಾಲ್ಟಲ್ಲಿ ಏನು ಮಾಡ್ತೇವೆ ಅಂತಂದರೆ ಕೋಲು ಹಿಡ್ಕೊಂಡು ನೆಲಕ್ಕೆ ಊರಿ ಮೇಲಕ್ಕೆ ಹೋಗ್ತಾರೆ. ನಾವೆಲ್ಲ ಸಾಹಿತಿಗಳು ಆ ಕೋಲು ಅಂದರೆ ಭಾಷೆ, ಜನರ ಭಾಷೆಯನ್ನೇ ಇಟ್ಕೊಂಡು ನಾವು ಮೇಲಕ್ಕೇರೋದು, ಜನಭಾಷೆ ಅದು. ಆದರೆ ಪೋಲ್ ವಾಲ್ಟಿನ ಆ ಮೇಲಿನ ಅಡ್ಡವನ್ನು ನೀವು ದಾಟಿ ಆಚೆ ಹೋಗಬೇಕಾದ್ರೆ ಕೋಲನ್ನು ಈಚೆ ಬಿಡಲೇಬೇಕು. ಅರ್ಥ ಆಯ್ತಲ್ಲ ನಾನು ಹೇಳೋದು? ಆ ಕೋಲು ಹಿಡ್ಕೊಂಡಿದ್ರೆ ನಿಮಗೆ ಆಚೆ ಹಾರಲಿಕ್ಕೆ ಆಗೋದೇ ಇಲ್ಲ. ಕಾವ್ಯದ ಭಾಷೆ ಎಂಬುದು ಪೋಲ್ ವಾಲ್ಟ್ ಜಂಪ್ ಮಾಡಿದಾಗೆ. ನಾವು ಒಂದು ಹಂತದವರೆಗೆ ನಮಗೆ ಬೇಕದು, ಆಮೇಲೆ ಅದನ್ನು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತೀವಿ ನಾವು. ಅದನ್ನೇ ನೇಮಿಚಂದ್ರ ಹೇಳೋದು, ಕಟ್ಟಿಗೆ ಕಟ್ಟದಿರಿಕೆ ಕಡೆ ಏನಗ್ಗಳಮೋ ಕವೀಂದ್ರ, ಕವಿಗಳು ಕಟ್ಟುತ್ತಾರೆ ಅಂತ. ಆದ್ದರಿಂದಲೇ ಸಂಸ್ಕೃತದವರು ಒಂದು ಮಾತು ಹೇಳ್ತಾರೆ, ಕವಿನಾಂ ಬ್ರಹ್ಮಂ ವದಂತಿ, ಕವಿಗಳನ್ನು ಬ್ರಹ್ಮ ಅಂತ ಹೇಳ್ತಾರೆ ಅಂತ. ಒಂದು ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿದ ಎಂಬುದು ನಮ್ಮ ಸಾಂಪ್ರದಾಯಿಕವಾದ ನಂಬಿಕೆ. ನಿಮ್ಮನ್ನು ಸೃಷ್ಟಿಸಿದ, ನನ್ನನ್ನು ಸೃಷ್ಟಿಸಿದ, ಜಗತ್ತನ್ನು ಸೃಷ್ಟಿಸಿದ. ಕವಿಗೆ ಇನ್ನೊಬ್ಬ ಬ್ರಹ್ಮ, ಅವ ಭಾಷೆಯಿಂದ ಇನ್ನೊಂದು ಲೋಕವನ್ನು ಕಟ್ತಾನೆ, ಸ್ವರ್ಗವನ್ನು ಕಟ್ತಾನೆ. ನಾವು ಯಾರಾದರೂ ಸ್ವರ್ಗವನ್ನು ನೋಡಿ ಬಂದಿದ್ದೀವಾ? ಇಡೀ ಜಗತ್ತಿನಲ್ಲಿ ಸ್ವರ್ಗವನ್ನು ನೋಡಿ ಬಂದವರು ಯಾರೂ ಇಲ್ಲ. ಆದರೆ ಸ್ವರ್ಗ ಇದೆ ಅಂತ ನಾವು ಎಲ್ಲರೂ ನಂಬುತ್ತೀವಲ್ಲ, ಹೇಗೆ ನಂಬಿದ್ದು? ಭಾಷೆಯಲ್ಲಿ ಕಟ್ಟಿದ್ದಾರೆ, ನಾವು ಅದನ್ನು ನಂಬಿದ್ದೇವೆ. ಹಾಗೆ ಭಾಷೆ, ನೀವು ಮಾತ್ರ ಭಾಷೆ ಕೊರೆದು ಕಟ್ತಾರೆ. ಹಾಗಾಗಿ ಒಂದು ಸಾಹಿತ್ಯ ಎಂಬುದು ಭಾಷೆಯನ್ನು ಮುರಿದು ಕಟ್ಟುವ ಪ್ರಕ್ರಿಯೆ ಆದ್ದರಿಂದ, ಒಂದು ಹೊಸ ಬಗೆಯ ಅನುಭವ ಆದ್ದರಿಂದ, ನಾವು ಅದನ್ನು ಭಾಳ ಸರಳಗೊಳಿಸಿ ಸಮಾಜಕ್ಕೆ ಅರ್ಥ ಆಗುವಾಗೆ ಬರೀ ಅಂದರೆ ನ್ಯೂಸ್ ಪೇಪರ್ಗಳಿದ್ದಾವೆ ಅಲ್ವಾ, ವರ್ತಮಾನ ಪತ್ರಿಕೆಗಳಿದ್ದಾವೆ, ಭಾಷಣಗಳಿದ್ದಾವೆ, ಅವೆಲ್ಲ ಮಾಡಿ. ಬಟ್ ಸಾಹಿತ್ಯ ಸ್ವಲ್ಪ ಅದನ್ನು, ಈಗ ನೋಡಿ ಸಿದ್ಧಲಿಂಗಯ್ಯ ಅವರು 79, ನನ್ನ ಗೆಳೆಯ ಅವರು, ಇದೇ ಮೈಸೂರಿನಲ್ಲಿ ನಾನು ಮೊದಲ ಬಾರಿಗೆ ಅವರನ್ನು ಭೇಟಿ ಮಾಡಿದ್ದು. ಅವರು ಒಂದು ಕವನ ಬರೀ ಆ ಕಾಲದಲ್ಲಿ 77ರಲ್ಲಿ ಬರೆದ್ರು ಅವರು, ದಲಿತ ರಾಗ ಗುನುಗುತ್ತಿದೆ ಗೋರಿಯ ಕರಿಬಿರುಕಿನಲ್ಲಿ ಅಂತ ಬರೆದರು. ಎಂಥ ಸಾಲು ನೋಡಿ, ದಲಿತ ರಾಗ ಗುನುಗುತ್ತಿದೆ ಗೋರಿಯ ಕರಿಬಿರುಕಿನಲ್ಲಿ. ನಮಗೆ ಹಿಂದೂಸ್ತಾನಿ ಗೊತ್ತು, ಕರ್ನಾಟಕ ಸಂಗೀತ ಗೊತ್ತು, ವಚನಗಳನ್ನು ಹಾಡೋದು ಎಲ್ಲ ಗೊತ್ತು ನಮಗೆ. ಆದರೆ ಗೋರಿಯ ಕರಿ ಬಿರುಕಿನಿಂದ ಹೊರಬರುವಂಥ ಒಂದು ಸಂಗೀತ ಕೇಳಿದೀವ ನಾವು? ಅದು ದಲಿತರು ಹೇಳ್ತಾರೆ. ನೋಡಿ, ಅವನು ಭಾಷೆಯನ್ನು ಹೆಂಗೆ ಚೇಂಜ್ ಮಾಡಿಬಿಟ್ಟ ನೋಡಿ ಸಿದ್ಧಲಿಂಗಯ್ಯ. ಇದು ಅದರಿಂದ ಭಾಷೆ ಸಾಹಿತ್ಯದಲ್ಲಿ ಏನಾಗ್ತದೆ, ಹೊಸ ರೂಪವನ್ನು ತಳ್ಕೊಂಡು ತನ್ನದೇ ರೀತಿಯಿಂದ ಸಮಾಜದ ಮೇಲೆ ಅದು ಪರಿಣಾಮ ಬೀರ್ತದೆ. ನಾವು ಅದನ್ನು ತೀರ ಸರಳ, ಈಗ ಒಬ್ಬ ಮಾರುಕಟ್ಟೆಗೆ ಹೋಗ್ತಾನೆ, ಒಬ್ಬ ರಿಕ್ಷಾ ಎಳಿತಾನೆ, ಅವನಿಗೆ ಆಸಕ್ತಿ ಇದ್ದರೆ ಸಾಹಿತ್ಯವನ್ನು ಓದ್ತಾನೆ. ಆದರೆ ಅವನಿಗೆ ಅರ್ಥ ಆಗುವಾಗೆ ಬರಿಬೇಕು ಎಂಬ ಒಂದು ಅನಗತ್ಯವಾದ ಹೊರೆಯನ್ನು ಸಾಹಿತ್ಯ ತನ್ನ ಮೈ ಮೇಲೆ ಹಾಕ್ಕೊಂಡ್ರೆ ಆಗ ಸಾಹಿತ್ಯ ಒಂದು ಪ್ರೊಪಗಂಡದ ಮಾದರಿಗೆ ಬಂದುಬಿಡುತ್ತೆ. ಅದು ನನ್ನ, ಈಗ ಹೇಳಿದರೆ ಭಾಳ ಜನ ನನ್ನ ಗೆಳೆಯರಿಗೆ ಒಪ್ಪೋದಿಲ್ಲ, ಆದರೆ ಅದು ಅಷ್ಟೇನು ಅಗತ್ಯವಾದಂಥ ಶಿಫ್ಟ್ ಅಲ್ಲ. ಲೇಖಕ ಬರೀತಾನೆ, ಕುವೆಂಪು ಬರೀತಾರೆ, ಆತ್ಮಶ್ರೀ ಅಂತ ಒಂದು ಪದವನ್ನು ಬಳಸ್ತಾರೆ. ಹಸುರಿತ್ತಲ್ ಹಸುರುಗಟ್ಟಿತು ಕವಿಯಾತ್ಮಂ ಅಂತ ಬರೀತಾರೆ. ಹಸುರು ಆ ಕಡೆ ಇದೆ, ಹಸುರು ಈ ಕಡೆ ಇದೆ, ಅದರ ನಡುವೆ ಕಾಡಲ್ಲಿ ಹೋದಾಗ ಹಸುರುಗಟ್ಟಿತು ಕವಿಯಾತ್ಮಂ, ನಾನೇ ಕಾಡಾದೆ, ನಾನೇ ಹಸುರಾದೆ ಅಂತ. ಕಾಡಿನ ಬಗ್ಗೆ ಕುವೆಂಪು ಕೊಡುವ ದೃಷ್ಟಿಕೋನ ಅದು. ಕಾಡು ಎಂಬುದು ಅಂಕಿಅಂಶಗಳಲ್ಲ. ಅಲ್ಲಿ ಎಷ್ಟು ಎಕರೆ ಕಾಡಿದೆ, ಅಲ್ಲಿ ಎಷ್ಟು ಮರಗಳಿವೆ, ಅಲ್ಲಿ ಒಂದು ನೇತ್ರಾವತಿ ತಿರುವು ಮಾಡಿದರೆ ಎಷ್ಟು ಮರಗಳು ಹೋಗ್ತವೆ ಅಂತ ಕೋರ್ಟ್ ಕೇಳ್ತದಲ್ಲ, ಆ ಥರ ಅಲ್ಲ ಕುವೆಂಪಿಗೆ ಕಾಡು ಎಂಬುದು ಆತ್ಮೋನ್ನತಿಗೆ ಸಹಾಯ ಮಾಡುವಂಥ ಒಂದು ವಸ್ತು. ಆ ಮೆಸೇಜನ್ನು ಕೊಡ್ತಾರೆ. ಆ ಮೆಸೇಜನ್ನು ನಾವು ಜನಸಾಮಾನ್ಯರಿಗೆ ಮತ್ತೆ ಮತ್ತೆ ಹೇಳುವ ಕೆಲಸಗಳನ್ನು ಮಾಡಬೇಕು. ಕುವೆಂಪು ನೀವೇ ಅದನ್ನು ಹೇಳಿ ಅಂದರೆ ಅವರ 2 ಕಾದಂಬರಿಗಳು ಏನಾಗ್ತವೆ ಅಂತಂದರೆ ವರ್ತಮಾನ ಪತ್ರಿಕೆಯಾಗಿ ಆಗಿಬಿಡುತ್ತೆ. ಹಾಗಾಗಿ ನಾನು ಹೇಳ್ತೇನೆಂದರೆ ಆಗಬಾರ್ದು ಅಂತಲ್ಲ, ಅದು ಆಗುವ ಹಾಗೆ ನಾವೆಲ್ಲ ಕೆಲಸ ಮಾಡಬೇಕು. ಆದರೂ ಸಾಹಿತ್ಯದ ಭಾಷೆ ಒಂದು ಪ್ರತ್ಯೇಕ ಇರ್ತದೆ. ಅದು ಭಾಷೆಯನ್ನು ಔನ್ನತ್ಯಕ್ಕೆ ತಗೊಂಡೋಗ್ತದೆ, ಮೇಲಕ್ಕೆ ತಗೊಂಡೋಗ್ತದೆ. ಎಷ್ಟು ಮೇಲಕ್ಕೆ ಸಾಹಿತಿ ಭಾಷೆಯನ್ನು ತಗೊಂಡೋಗ್ತಾನೋ ಭಾಷೆ ಅಷ್ಟು ಬೆಳೀತದೆ. ಬೇಂದ್ರೆ ಹೆಂಗೆ ನೋಡಿ ಭಾಷೆಯನ್ನು ಇಳಿದು ಬಾ ತಾಯೇ ಇಳಿದು ಬಾ, ಇದು ಬರೀ ಬೆಳಗಲ್ಲೋ ಅಣ್ಣ, ಭಾಷೆಯನ್ನು ಹೆಂಗೆ ಮೇಲಕ್ಕೆ ತಗೊಂಡಿದ್ರು ನೋಡಿ. ಅದರಿಂದ ಸಾಹಿತಿಗಳ ಕೆಲಸ ಭಾಷೆಯನ್ನು ಔನ್ನತ್ಯಕ್ಕೆ ಏರಿಸುವುದು, ಉದಾತ್ತಗೊಳಿಸುವುದು, ಸಮಗ್ರ ಮಾನವತೆ ಬೆಳೆಯುವ ಹಾಗೆ ಒಂದು ಭಾಷೆಯನ್ನು ಬೆಳೆಸುವಂಥದ್ದು. ಅದನ್ನು ಕವಿಗಳು ಮಾಡಿದ್ದಾರೆ, ವಚನಕಾರರಂತೂ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು. ಸೊ ಅದು ಹಾಗಾಗಿ ನಾವು ತೀರ ಸರಳಗೊಳಿಸಿ ಅದನ್ನು ಮಾಡಿದಾಗ ಪಾಂಪ್ಲೆಟ್ಗಳಾಗ್ತವೆ ಅಂತ ಆ ಭಯ ಇದೆ ನನಗೆ. ಅದು ಸ್ವಲ್ಪ ಈ ಕಡೆ ಒಂದು ಎಚ್ಚರ ಇಟ್ಕೊಳ್ಬೇಕು ಅಂತ ಅಷ್ಟೇ ನನ್ನ ಉದ್ದೇಶ. ಸರ್, ಕೊನೆಯದಾಗಿ ಇಂದಿನ ಸಮಾಜಕ್ಕೆ
ಇಂದಿನ ಯುವ ಜನಾಂಗಕ್ಕೆ ನಿಮ್ಮ ಸಂದೇಶ ಏನು ಸರ್? ಇವತ್ತಿನ ಯುವಕರು ಬಹಳ ಜನ ಹಣದ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ಸಾಮಾಜಿಕ ಪ್ರಜ್ಞೆ ಎಂಬುದು ಬಹಳ ಕಡಿಮೆ ಇದೆ ಅವರಲ್ಲಿ. ಸಾಮಾಜಿಕ ಪ್ರಜ್ಞೆ ಇಲ್ಲದೆ ನಮ್ಮ ತಿಳುವಳಿಕೆ ಬೆಳೆಯೋದಿದೆಯಲ್ಲ, ಅದು ಭಾರತದಂಥ ದೇಶಕ್ಕೆ ಅಷ್ಟೇನು ಉಪಯೋಗ ಆಗಲ್ಲ. ಅದು ನಮ್ಮ ದೇಶ ಅನೇಕ ಕಾರಣಗಳಿಂದ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ನಮ್ಮಲ್ಲಿ ವರ್ಣಾಶ್ರಮ ಧರ್ಮ ಅಫಿಷಿಯಲ್ ಆಗಿ ಇಲ್ಲದಿದ್ದರೂ ಬಳಕೆಯಲ್ಲಿದೆ. ನಾವೆಲ್ಲ ಏನು ಯೋಚನೆ ಮಾಡಿದ್ದೀವಿ 60-70ರ ದಶಕದಲ್ಲಿ, ಅಂದರೆ ವಿದ್ಯೆ ಸಿಕ್ಕಿದ ಹಾಗೆ ಜಾತಿ ಭಾವನೆ ಕಡಿಮೆ ಆಗುತ್ತದೆ. ಈಗ 2025 ನಿಂತು ನೋಡಿದಾಗ 60ರ ದಶಕದಲ್ಲೇ ತುಂಬ ಲಿಬರಲ್ ಆಗಿತ್ತು. ನಾನು 80ರ ದಶಕದಲ್ಲೇ ಇಂಟರ್ಕಾಸ್ಟ್ ಮ್ಯಾರೇಜ್ ಆದೆ, ನನಗೇನು ತೊಂದರೆ ಆಗಲಿಲ್ಲ. ಈಗ ಇಂಟರ್ಕಾಸ್ಟ್ ಮ್ಯಾರೇಜ್ ಆದರೆ ಮೊನ್ನೆ ನೋಡಿದ್ರಲ್ಲ, ಕೊಂದು ಹಾಕಿದ್ದಾರೆ, ಗರ್ಭಿಣಿಯನ್ನು ಕೊಂದು ಹಾಕ್ತಾರೆ, ಹೆಣ್ಣುಮಕ್ಕಳಿಗೆ ಆ್ಯಸಿಡ್ ಹಾಕ್ತಾರೆ. ನಾನು 80ರ ದಶಕದಲ್ಲಿ ಸೊಸೈಟಿ ಲಿಬರಲ್ ಆಗಿತ್ತು, ನಾನು ಬೇರೆ ಜಾತಿ, ನನ್ನ ಹೆಂಡತಿ ಕಡೆಯವರು ನನ್ನನ್ನು ಒಪ್ಕೊಂಡ್ರು. 1-2 ದಿವಸ ಬೇಜಾರು ಮಾಡಿಕೊಂಡ್ರು, ಯಾಕೆ ಬೇಕಾಗಿತ್ತಿದೆಯಲ್ಲ, ಸಹಜ ಅದು. ಎಲ್ಲರೂ ಅವರವರ ಪರಂಪರೆಯಲ್ಲಿ ಬಂದಿಗಳಾಗಿರ್ತಾರೆ, ಈಚೆ ಬರಲಿಕ್ಕೆ ಕಷ್ಟ ಆಗ್ತದೆ. ನಾವು ಅದನ್ನು ಸಮಾಧಾನದಿಂದ ಎದುರಿಸಿದ್ವಿ, ಚೆನ್ನಾಗಿದ್ದೀವಿ ನಾವು ಇಷ್ಟರೊಳಗೆ. ಹಾಗಾಗಿ ಹೊಸ ತಲೆಮಾರಿನ ಭಾರತೀಯರು ಬಹಳ ಮುಖ್ಯವಾಗಿ ಇವತ್ತು ಪರಿಸರ ನಾಶ ಆಗ್ತಾ ಇದೆ, ಭಾಷೆ ನಾಶ ಆಗ್ತಾ ಇದೆ. ಆರ್ಥಿಕತೆಯ ಹಿಂದೆ ಬಿದ್ದರೂ ಕೂಡ ಆರ್ಥಿಕತೆಯ ವಿತರಣೆ ಇದೆಯಲ್ಲ, ಅದು ಅತ್ಯಂತ ಅಸಮರ್ಪಕವಾಗಿರುವುದು ಭಾರತ ದೇಶದಲ್ಲಿ. ಉದಾಹರಣೆಗೆ ಇತ್ತೀಚಿನ ಒಂದು ವರದಿ ಪ್ರಕಾರ ಭಾರತ ದೇಶದ 4% ಜನರ ಕೈಯಲ್ಲಿ 21% ಸಂಪತ್ತಿದೆ. ಭಾರತದ 7% ಜನರ ಕೈಯಲ್ಲಿ ಭಾರತದ 51% ಸಂಪತ್ತಿದೆ. ಅಂದರೆ ಈಗ GDP ಬಗ್ಗೆ ಎಲ್ಲ ಸರ್ಕಾರ ಹೇಳ್ತದಲ್ಲ, ನಮ್ಮದು GDP ನಂಬರ್ 3, 4, 1 ಎಲ್ಲ ಹೇಳ್ತಾರೆ. ಜಪಾನನ್ನು ಹಿಂದಿಕ್ಕಿದೆ ಎಲ್ಲ ಹೇಳ್ತಾರೆ, ಅದು ಹೌದು. ಆದರೆ ಸಂಪತ್ತಿನ ವಿತರಣೆ ಹೇಗೆ ಆಗಿದೆ ಅಂತ ನೋಡಿದಾಗ ಇವತ್ತು ಭಾರತದಲ್ಲಿ ಅತ್ಯಂತ ಶ್ರೀಮಂತನಿಗೂ ಮತ್ತು ಅತ್ಯಂತ ಬಡವನಿಗಿರುವ ವ್ಯತ್ಯಾಸ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅಂಬಾನಿ ಅದಾನಿಯಾಗಿರುವ ಸಂಪತ್ತು ಮತ್ತು ನನ್ನ ಊರಿನಲ್ಲಿ ಒಬ್ಬ ಕೃಷಿ ಕಾರ್ಮಿಕ, ಒಬ್ಬ ದಲಿತನಿಗಿರುವ ಸಂಪತ್ತನ್ನು ನೀವು ಹೋಲಿಸಿ ನೋಡಿದರೆ ಎಲ್ಲಿದೆ? ಸಂಬಂಧವೇ ಇಲ್ಲ. ಈ ಆರ್ಥಿಕ ಅಸಮಾನತೆ ಇದೆಯಲ್ಲ, ಅದು ಹೆಚ್ಚಾಗ್ತಾ ಹೋದಾಗ ರಾಜಕೀಯ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾಗ ರಾಜಕೀಯಕ್ಕೆ ಲಾಭ ಇದೆ. ಶ್ರೀಮಂತಿಕೆಯನ್ನು ಬೆಳೆಸೋದ್ರಿಂದ ಅವರಿಗೆ ಲಾಭ ಇದೆ, ಅವರಿಗೆ ಚುನಾವಣೆಗೆ ಹಣ ಬರ್ತದೆ ಅಥವಾ ಏನೇನೋ ಬೆನಿಫಿಟ್ಸ್ ಇದೆ. ಬಟ್ ಒಟ್ಟಾರೆ ಸಮುದಾಯ ಏನಾಗ್ತಾರೆ ಅಂತಂದರೆ ಅದು ಹಿಂದೆ ಹೋಗ್ತದೆ. ಇವತ್ತು ಭಾರತದಲ್ಲಿ ಆಗ್ತಾ ಇರೋದು ನೋಡಿ, ಇನ್ನೊಂದು ಕೊನೆಯ ಉದಾಹರಣೆಯನ್ನು, ನಮ್ಮಲ್ಲಿ ಮಹಿಳೆಯರು 72% ಮಹಿಳೆಯರು ಭಾರತದ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 72% ಜನರು ಮಹಿಳೆಯರು. ಅದರಲ್ಲಿ 52% ಮಹಿಳೆಯರು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ. ಇದು ಏನಿದು? 72% ಮಹಿಳೆಯರು ಕೃಷಿಯಲ್ಲಿ ದುಡಿತಾ ಇದ್ದಾರೆ, 52% ಮಹಿಳೆಯರು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ. ಅಂದರೆ ದುಡಿತಾರೆ ಹೌದು, ಆದರೆ ತಿನ್ನಲಿಕ್ಕೆ ಬೇಕಾದಷ್ಟು ಸಿಗ್ತಾ ಇಲ್ಲ ಅವರಿಗೆ. ಇದು ತಾನೇ ಅರ್ಥ, ಅಪೌಷ್ಟಿಕತೆ ಅಂದರೆ ಅದು ತಾನೇ ಅರ್ಥ. ಆದ್ದರಿಂದ ದುಡಿತಾರೆ ಜನ, ಇಲ್ಲಿ ಸಂಪತ್ತು ಎಲ್ಲೋ ಕ್ರೋಢೀಕೃತ ಆಗ್ತಾ ಇದೆ, ಅದರ ವಿತರಣೆ ಆಗ್ತಾ ಇಲ್ಲ. ಆದ್ದರಿಂದಲೇ ನಾವು ಮಾನವಾಭ್ಯುದಯ ಕೇಂದ್ರಿತವಾದಂಥ ಇವತ್ತು ಬಂಡವಾಳಶಾಹಿ ಸಮಾಜ ಇವತ್ತು ಬೆಳೀತಾ ಇದೆ. ಬೆಂಗಳೂರಿಗೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಅದನ್ನು ತಡಿಲಿಕ್ಕೆ ಬೇಕಾದಂಥ ಶಕ್ತಿ ನಮಗಿಲ್ಲ, ಅದನ್ನು ಒಪ್ಪಿಕೊಳ್ಳೋಣ. ಆದರೆ ಸರ್ಕಾರಗಳು ಸಮಾಜವಾದದ ಕೆಲವು ನಿಯಮಗಳನ್ನಾದರೂ ಇಟ್ಟುಕೊಳ್ಬೇಕಾಗ್ತದೆ. ಸಮಾಜವಾದವನ್ನು ಸಂಪೂರ್ಣ ತಿರಸ್ಕರಿಸಿ ನೀವು ಕ್ಯಾಪಿಟಲಿಸಮ್ನ ಹಿಂದೆ ಹೋದರೆ ಈ ಗ್ಯಾಪ್ ತುಂಬ ಜಾಸ್ತಿ ಆಗ್ತದೆ. ಇದರಿಂದ ದೇಶಗಳು ಕುಸಿತವೆ, ಇವತ್ತಲ್ಲ ನಾಳೆ ಕುಸಿತವೆ. ಅದಕ್ಕೆ ಸಮಾಜವಾದದ ಕೆಲವು ಎಳೆಗಳನ್ನು ಇಟ್ಟುಕೊಂಡು ನೋಡಿ, ಈಗ ಪಬ್ಲಿಕ್ ಸೆಕ್ಟರ್ ಏನಾಯಿತು ನೋಡಿ, ಸರ್ಕಾರದ ನಿಯಂತ್ರಣದಲ್ಲಿರುವ ಕಂಪನಿಗಳೆಲ್ಲ ಲಾಸ್ ಆಗಿಬಿಟ್ಟು. ಇದರ ಪರಿಣಾಮ ಏನು? ಖಾಸಗೀಕರಣದಿಂದ ಏನಾಗ್ತದೆ? ಇವತ್ತು ಬಡವರಿಗೆ ವಿದ್ಯೆ ಅಸಮಾನತೆ. ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ, ಡ್ರಾಪ್ ಔಟ್ಸ್ ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ ಶಿಕ್ಷಣ ಸಿಗಬೇಕು, ಸರ್ವ ಶಿಕ್ಷಣ ಅಭಿಯಾನ ಮಾಡಬೇಕು ಅಂತಂದರೆ ನೀವು ಹಣವನ್ನು ಸರ್ಕಾರ ಪಬ್ಲಿಕ್ ಸೆಕ್ಟರ್ ಶಾಲೆಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಅದನ್ನು ಅಭಿವೃದ್ಧಿಗೊಳಿಸಿ ಅಲ್ಲಿ ಬಡವರು ಬರುವ ಹಾಗೆ ಮಾಡಬೇಕು. ದುಡ್ಡಿದ್ದವ್ರು ಹೋಗಲಿ, ಖಾಸಗಿಗಾಗಿ ಹೋಗಲಿ, ಅಮೇರಿಕಕ್ಕಾದರೂ ಹೋಗಲಿ. ಆದರೆ ನಮಗೆ ಸರ್ಕಾರಕ್ಕೊಂದು ಜವಾಬ್ದಾರಿ ಇದೆ ಏನಂದರೆ ಬಡವರನ್ನು ಮೇಲೆ ತರುವಂಥದ್ದು. ಅದಕ್ಕೆ ಸ್ವಲ್ಪ ಸಮಾಜವಾದಿ ದೃಷ್ಟಿಕೋನ ಬೇಕಾಗ್ತದೆ.
ಆದ್ದರಿಂದ ನಾನು ಯುವಕರಿಗೆ ಕೇಳುವುದೇನೆಂದರೆ, ದಯವಿಟ್ಟು ಭಾರತೀಯ ಸಮಾಜ ಹೇಗೆ ಬೆಳೀತದೆ, ಅದರ ಗತಿ ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅದಕ್ಕೋಸ್ಕರ ನೀವು ಸಂಪಾದನೆ ಮಾಡಿ ಸಂತೋಷವಾಗಿರಿ, ಬೇರೆ ಬೇರೆ ಭಾಷೆಗಳನ್ನು ಕಲೀರಿ. ಆದರೆ ನೀವು ಯಾವ ದೇಶದಲ್ಲಿ ಕೆಲಸ ಮಾಡ್ತಿದ್ದೀರೋ, ಯಾವ ದೇಶದಲ್ಲಿ ಹುಟ್ಟಿ ಬೆಳೆದರೋ, ಮುಖ್ಯವಾಗಿ ಭಾರತೀಯರಾಗಿ ಕನ್ನಡಿಗರಾಗಿ, ಆ ನಾಡಿನ ಬೆಳವಣಿಗೆಯ ಬಗೆಗೆ ಹೆಚ್ಚು ಚಿಕಿತ್ಸಕ ದೃಷ್ಟಿಯಿಂದ ನೋಡಿ, ಎಲ್ಲೋ ತೊಂದರೆಗಳಾಗಿದ್ದರೆ ಅದರ ಬಗ್ಗೆ ಮಾತನಾಡುವ, ಅದರ ಬಗ್ಗೆ ಬರೆಯುವ, ಅದರ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ದಿಟ್ಟತನವನ್ನು ತೋರಿಸಿ. ಹೆದರಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮದು ಪ್ರಜಾಪ್ರಭುತ್ವ, ಬರೆಯುವ ಸ್ವಾತಂತ್ರ್ಯವನ್ನು ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಸಾಕ್ಷಾಧಾರ ಸಹಿತವಾಗಿ ನಮ್ಮ ವಾದಗಳನ್ನು ಮಂಡಿಸುವ ಒಂದು ಅಧಿಕಾರವನ್ನು ನಮಗೆ ಕೊಟ್ಟಿದೆ. ಅದನ್ನು ನಾವು ಉಪಯೋಗಿಸಿಕೊಂಡು ದೇಶದ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಕೊಡುಗೆಯನ್ನು ಕೊಡಬೇಕು. ಇಲ್ಲದೆ ಹೋದರೆ ಕೆಲವರು ನಾಡಿನ ಸಂಪತ್ತನ್ನು ಅಪಹರಿಸಿದರೆ ಅಂತಿಮವಾಗಿ ದೇಶ ವಿಫಲವಾಗ್ತದೆ. ದೇಶ ವಿಫಲವಾದರೆ ನಾವು ಎಲ್ಲರೂ ಕೂಡ ವಿಫಲರಾಗ್ತೀವಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್. ನಿಮ್ಮ ಒಂದು ಅನುಭವದ ಮಾತುಗಳು ನಮ್ಮ ಯುವಕರಿಗೆ ಮಾರ್ಗದರ್ಶಕ ಆಗಲಿ ಅಂತ ಅಂದ್ಕೊಳ್ತೀನಿ ಸರ್. ನಮಸ್ಕಾರ. ನಿಮ್ಮ ಈ ಅಮೂಲ್ಯ ಸಮಯವನ್ನು ನಮಗೋಸ್ಕರ ಕೊಟ್ರಿ, ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಇಲ್ಲಿಯವರೆಗೆ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರ ಜೊತೆ ನಾವು ಈ ಒಂದು ಸಂದರ್ಶನ ಮಾಡಿದ್ದು ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಅಮೋಘಂ ಚಾನಲ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ.